ಬನ್ನಿರಿ ನಮ್ಮ ನಿರ್ಮಾಣಿಕನಾದ ದೇವರೇ. ಯೆಸಯ್ಯ, ನೀನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಯ್ಯ, ನಿನ್ನ ಮಹಿಮೆಯ ಮೇಘವೇ ಸ್ಥಳವನ್ನು ಆವರಿಸಿಕೊಳ್ಳಲಿ ಕರ್ತನೆ. ನಿನ್ನ ಮಹಿಮೆಯ ಮೇಘವೇ ಸ್ಥಳವನ್ನು ಆವರಿಸಿಕೊಳ್ಳಲಿ ಪರಿಶುದ್ಧಾತ್ಮನೆ. ಪ್ರತಿನಿತ್ಯವೂ ನಿನ್ನ ಮಹಿಮೆಯ ಮೇಘವು ನಮ್ಮನ್ನು ಬಲಪಡಿಸುತ್ತಿರುವ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯೆಸಯ್ಯ, ನೀನೇ ನಮ್ಮ ಜೊತೆ ಇದ್ದುಕೊಂಡು ನಡೆಸಲು ಬನ್ನಿರಿ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ನಿತ್ಯವೂ ಸ್ತುತಿಗೆ ಯೋಗ್ಯನಾಗಿ ನಡೆಸಲ್ಪಡುತ್ತಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ಸಮ್ಮುಖದಲ್ಲಿ ಈ ರೀತಿಯಾಗಿ ಸೇರಿ ಬಂದಿದ್ದೇವೆ. ನಿನ್ನ ಸಮ್ಮುಖದ ಪರಿಪೂರ್ಣವಾದ ಸಂತೋಷವನ್ನು ಸಭೆಯಾಗಿ ನಾವೆಲ್ಲರೂ ಆನಂದಿಸುವಂತೆ ನಮ್ಮನ್ನು ಬಲಪಡಿಸು ದೇವರೇ. ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಯೆಸಯ್ಯ, ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಯೆಸಯ್ಯ, ಬನ್ನಿರಿ. ನೀನೇ ಜೊತೆ ಇದ್ದುಕೊಂಡು ದೇವರೇ, ಪ್ರಾರಂಭದಿಂದಲೇ ಅಂತ್ಯದವರೆಗೆ ನಮ್ಮನ್ನು ನಡೆಸಲು ಬನ್ನಿರಿ ದೇವರೇ. ನಮ್ಮ ಜೊತೆ ಇದ್ದುಕೊಂಡು ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು. ನಿನ್ನ ಬಲವಾದ ಅಭಿಷೇಕದಿಂದ ನಮ್ಮನ್ನು ನಡೆಸು ದೇವರೇ. ಯೆಸಯ್ಯ, ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಯೆಸಯ್ಯ, ನೀನೇ ನಮ್ಮ ಜೊತೆ ಇದ್ದುಕೊಂಡು ಬಲಪಡಿಸು. ಪ್ರತಿ ವಿಷಯದಲ್ಲಿ ಕರ್ತನೆ, ನೀನೇ ಜೊತೆಯಾಗಿದ್ದು ನಮ್ಮನ್ನು ನಡೆಸು. ಒಂದು ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ನಿನ್ನ ಪ್ರಸನ್ನತೆಯ ಮೂಲಕ ದೇವರೇ ನಮ್ಮ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರತಿ ವಿಷಯದಲ್ಲಿ ದೇವರೇ ನೀನೇ ಬಲಪಡಿಸು. ಎಲ್ಲ ರೀತಿಯಲ್ಲಿ ಕರ್ತನೆ ದೇವರೇ, ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಜನರನ್ನು ಕೂಡ ಸಕಾಲಕ್ಕೆ ನಡೆಸು. ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಜೀವನಕರವಾದ ಅಭಿಷೇಕ ನಮ್ಮನ್ನು ನಡೆಸುತ್ತಾ ಮುಂದೆ ಸಾಗಬೇಕೆಂದು ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಆರಾಧನೆ ಸ್ತುತಿ ಆರಾಧನೆ ಮಾಡುತ್ತಾ ದೇವಾದ ದೇವರ ನಾಮವನ್ನು ಘನಪಡಿಸೋಣ. ನಿನ್ನಂಥ ದೇವರು ಜಗದಲ್ಲಿ ಇಲ್ಲಯ್ಯ, ನೀನೇ ಅತಿ ಶ್ರೇಷ್ಠನೇ. ದೂತ ಸೈನ್ಯವೆಲ್ಲ ನಿತ್ಯವೂ ಸ್ಮರಿಸುವ ನೀನೇ ಪರಿಶುದ್ಧನೇ. ನಿನ್ನೆ ಇಂದು ಬದಲಾಗದ ಚಪ್ಪಲ್
ಕೊಲ್ಲಲ್ಪಟ್ಟ ಜಗನು ಹಾಗೆ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 10,000ಗಳಲ್ಲಿ ಅತಿ ಸುಂದರನೇ ನಿಮಗೆ ಆರಾಧನೆ ಇಹ ಪರದಲ್ಲಿಯೂ ಆಕಾಂಕ್ಷಣೀಯನೇ ನಿನ್ನಂತೆ ಯಾರೂ ಇಲ್ಲ 10,000ಗಳಲ್ಲಿ ಅತಿ ಸುಂದರನೇ ನಿಮಗೆ ಆರಾಧನೆ ಇಹ ಪರದಲ್ಲಿಯೂ ಆಕಾಂಕ್ಷಣೀಯ ಯಾರೂ ಇಲ್ಲ ನಿನ್ನೆ ಇನ್ನೂ ಬದಲಾಗದ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ದಾನಿಯೇಲ ಸಿಂಹದ ಗವಿಯಲ್ಲಿ ಮಾಡಿದ ಆರಾಧನೆ ಬೀದಿಯಲ್ಲಿ ನಾಟ್ಯವಾಡಿದ ದಾವೀದನ ಆರಾಧನೆ ದಾನಿಯೇಲ ಸಿಂಹದ ಗವಿಯಲ್ಲಿ ಮಾಡಿದ ಆರಾಧನೆ ಬೀದಿಯಲ್ಲಿ ನಾಟ್ಯವಾಡಿದ ದಾವೀದನ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ
హల్లెలూయా. సరే, ನಾವು ಇನ್ನೊಂದು ಹಾಡು ದೇವರ ನಮ್ಮನ್ನು ಬಲಪಡಿಸೋಣ. నీవు నాలోనే ఉన్నావు
ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ, ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ, ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಬೀದಿಯಲ್ಲಿ ಕುಣಿಯುತ್ತ ನಲಿಯುವೆನ, ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನ. ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಲಿಯುವೆನ, ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನ. ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು. ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ, ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಪರಿಶುದ್ಧ ಪಟ್ಟಣದಿ ಹಾಡುತ್ತಾ ಹರ್ಷಿಸುವೆ, ಜೀವ ಜಲವನ್ನು ಕ್ರಯವಿಲ್ಲದೆ ಕುಡಿಯುವೆನ. ಪರಿಶುದ್ಧ ಪಟ್ಟಣದಿ ಹಾಡುತ್ತಾ ಹರ್ಷಿಸುವೆ, ಜೀವ ಜಲವನ್ನು ಕ್ರಯವಿಲ್ಲದೆ ಕುಡಿಯುವೆನ. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನಯ ಹೆಸರನ್ನು ಕಾಣುವೆನು. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನಯ ಹೆಸರನ್ನು ಕಾಣುವೆನು. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ, ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಮರಣವನ್ನು ಜಯಿಸಿ ನಿತ್ಯ ಜೀವವ ಹೊಂದುವೆನ. ಕಷ್ಟ ಸಂಕಟವು ತೀರಿ ವಿಶ್ರಾಂತಿಯ ಪಡೆಯುವೆನ. ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವ ಹೊಂದುವೆನ. ಕಷ್ಟ ಸಂಕಟವು ತೀರಿ ವಿಶ್ರಾಂತಿ ಪಡೆಯುವೆನ. ಪರಿಶುದ್ಧ ಯಾಜಕನಾಗಿನ 1000 ವರ್ಷ ಆಳುವೆನು.
ಪರಿಶುದ್ಧ ಯಾಜಕನಾಗಿ ನಾ 1000 ವರ್ಷ ಆಳುವೆನು. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ಹಲ್ಲೆಲೂಯಾ. ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲರ, ನಮ್ಮ ಯೇಸು ಕೈ ಬಿಡಲರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಡೆದದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲರ, ನಮ್ಮ ಯೇಸು ಕೈ ಬಿಡಲರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು.
ಮರೆಯಾಗದು. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲರ, ನಮ್ಮ ಯೇಸು ಕೈ ಬಿಡಲರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲರ, ನಮ್ಮ ಯೇಸು ಕೈ ಬಿಡಲರ, ನಮ್ಮ ಯೇಸು ಕೈ ಬಿಡಲರ. ಹಲ್ಲೆಲೂಯಾ. ಸ್ತೋತ್ರ. ಎಲ್ಲರ ಕಣ್ಣುಗಳ ಮುಂಚೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುತ್ತಾ ದೈವಾದ ದೇವರನ್ನು ಆರಾಧಿಸೋಣ. ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚಿದವರಾಗಿ ಎಲ್ಲರೂ ಸೇರಿ ಕಣ್ಣುಗಳ ಮುಚ್ಚಿ ಪ್ರತಿಯೊಬ್ಬರು ಕೂಡ ನಾವು ದೇವರನ್ನು ಆರಾಧಿಸಬೇಕು. ಎಲ್ಲರೂ ಕೂಡ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ನಾವೆಲ್ಲರೂ ಕೂಡ ಘನಪಡಿಸೋಣ. ಸ್ತೋತ್ರ ಏಸಯ್ಯ, ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಸರ್ವಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಿನ್ನ ಕೃಪೆ ಇಲ್ಲದ ದೇವರೇ ಈ ದಿನವೂ ನಾವು ಏಸಪ್ಪ ಸಮಾಧಿ ಸೇರುತ್ತಿದ್ದೇವೆ. ನಿನ್ನ ಕೃಪೆ ಇರುವುದರಿಂದಲೇ ಕರ್ತನೆ ನಾವು ಇವತ್ತಿಗೂ ಬದುಕಿದ್ದೇವೆ ದೇವರೇ. ಏಸಯ್ಯ ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಹಲ್ಲೆಲೂಯಾ. ನೀನೇ ಏಸಯ್ಯ ನನ್ನ ಸ್ತುತಿಗೆ ಯೋಗ್ಯನು. ಅಯ್ಯ ಏಸಪ್ಪ, ನೀನೇ ನಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಡೆಸಲು ಶಕ್ತನೇ. ನಿನಗೆ ಸ್ತೋತ್ರಂ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. യേശയ്യ ഹല്ലേലൂയ.
ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕೇಳುವ ದೇವರಿಗೆ ನಾವೆಲ್ಲರೂ ಕೂಡ ಸ್ವರವೆತ್ತ ದೇವರನ್ನ ಘನಪಡಿಸೋಣ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರನ್ನ ನಾವೆಲ್ಲರೂ ಕೂಡ ಘನಪಡಿಸೋಣ. ಅಯ್ಯ, ನಮ್ಮ ಜೀವಿತದಲ್ಲಿ ಕರ್ತನೆ ಉತ್ತಮವಾದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ. ಅಯ್ಯ, ನಮ್ಮ ಜೀವಿತದಲ್ಲಿ ದೇವರೇ ಮೇಲುಗಳನ್ನು ಉಂಟು ಮಾಡುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ನೀನೇ ನಮ್ಮ ಜೀವಿತದಲ್ಲಿ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ನೀರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀಲ್ಲದಿದ್ದರೆ ನಾ ಎಂದು ನಾಶವಾಗಿರುವನು. ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವದ ಆರಾಧನೆ ಮಾಡುವೆನು. ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವದ ಆರಾಧನೆ ಮಾಡುವೆನು. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವನ ಆರಾಧನೆ ಮಾಡುವೆನು. ನೀನೇ ದಯ್ಯ, ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವನ ಆರಾಧನೆ ಮಾಡುವೆನು. ನಿನ್ನ ಪ್ರಾಣವ ನೀಡಿ
ನೀತಿವಂತನಾಗಿ ನನ್ನ ಮಾಡಿದ ದೇವರೇ, ನಿನ್ನ ಮಗನಾಗಿ ಮಾಡಿಯೇ ಅಧಿಕಾರವ ನೀಡಿದೆ. ನೀತಿವಂತನಾಗಿ ನನ್ನ ಮಾಡಿದ ದೇವರೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಏಸಯ ನಾ ಮಾಡುವೆ ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವರ ಆರಾಧನೆ ಮಾಡುವೆನು. ನೀನೇ ಸಯ್ಯ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವರ ಆರಾಧನೆ ಮಾಡುವೆನು. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಎಲ್ಲರೂ ಸೇರಿ ನಾವು ಮಾಡುವೆ ಆರಾಧನೆ. ನಿಮಗೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನೀನಾಗೆ ಆರಾಧನೆ. ನನ್ನ ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ಎಲ್ಲರೂ ಸೇರೋಣ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ನನ್ನ ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ. ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ಅಯ್ಯ ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲಿ ನಡೆಯುವೆ. ಸ್ತೋತ್ರ. ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ಸ್ತೋತ್ರ. ನಿಮಗೆ ಆರಾಧನೆ. ಎಲ್ಲರೂ ಮನಸ್ಸಾಲೇನ. ಅಯ್ಯ ನಿಮಗೆ, ನಿಮಗೆ ಆರಾಧನೆ. ಜೀವನದಿಂದ ಜೀವಂತ ಕಾಲವೆಲ್ಲ ಆಮೆನ್ ನಾ ಮಾಡುವೆ ಆರಾಧನೆ. ನಿಮಗೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಏಸಯ ನಾ ಮಾಡುವೆ ಆರಾಧನೆ. ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವರ ಆರಾಧನೆ ಮಾಡುವೆನು. ಪ್ರತಿಯೊಬ್ಬರೇನ ನೀನೇ ಸಯ್ಯ ಈ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವರ ಆರಾಧನೆ ಮಾಡುವೆನು. ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ
ನಿಮಗೆ ಆರಾಧನೆ. ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ, ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ, ನಿಮಗೆ ಆರಾಧನೆ. ಅಯ್ಯ, ನೀರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀ ಇಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ಏಸಪ್ಪ, ನೀರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀ ಇಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ಪ್ರತಿಭಟನ ನೀರುವುದರಿಂದಲೇ ಗೋರಿ ಬದುಕುತ್ತಲಿರುವೆನು, ನೀ ಇಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ನೀರುವುದರಿಂದಲೇ ಬದುಕುತ್ತಲಿರುವೆನು, ನೀ ಇಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಎಲ್ಲರೂ ಸೇರೋಣ, ನಾ ಮಾಡುವೆ ಆರಾಧನೆ. ನಿಮಗೆ ಆಮೆನ್. ನಿಮಗೆ ಆರಾಧನೆ. ಅಯ್ಯ, ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ ಸಯ್ಯ, ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವದ ಆರಾಧನೆ ಮಾಡುವೆನು. ನೀನೇ ಸಯ್ಯ, ಅಯ್ಯ, ಅಯ್ಯ, ನೀನೇ ಸಯ್ಯ. ಆಮೆನ್. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ಪ್ರಾರ್ಥನೆಯ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ನನ್ನ ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲಿ ನಡೆಯುವೆ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲಿ ನಡೆಯುವೆ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಏಸಯ್ಯ, ನಾ ಮಾಡುವೆ ಆರಾಧನೆ. ನಿಮಗೆ ಆರಾಧನೆ, ಆರಾಧನೆ. ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ
ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಆಮೆನ್. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಕಾಲವೆಲ್ಲ ಏಸಯ್ಯ ನಾ ಮಾಡುವೆ ಆರಾಧನೆ. ನಿಮಗೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಅಯ್ಯ ಮಾಡುವೆ ಆರಾಧನೆ. ಸ್ತೋತ್ರ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಆಮೆನ್. ಕಾಲವೆಲ್ಲ ಏಸಯ್ಯ ಆರಾಧನೆ. ಸ್ತೋತ್ರ. ನಿಮಗೆ ಆರಾಧನೆ. ಆರಾಧನೆ ಜೀವಂತ ಕಾಲವೆಲ್ಲ ಹೋಲಿ ಗೋಸ್ಟ್ ಮಾಡುವೆ ಆರಾಧನೆ. ಅಯ್ಯ ನಿಮಗೆ ಆರಾಧನೆ. ಸ್ತೋತ್ರ ನಿಮಗೆ ಆರಾಧನೆ. ಅಯ್ಯ ಅಯ್ಯ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಆಮೆನ್. ಆರಾಧನೆ ಆರಾಧನೆ ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿಮಗೆ ಆರಾಧನೆ, ಆರಾಧನೆ. ಜೀವಂತ ಕಾಲವೆಲ್ಲ ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಓ
ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಆಮೆನ್. ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ಎಲ್ಲರೂ ಪ್ರತಿಯೊಬ್ಬರು ಸೇರೋಣ. ಶಿಲುಬೆಯ ಮೇಲೆ ಅದು ನಮಗಾಗಿ ಶಿಲುಬೆ ಮೇಲೆ ಬಲಿಯಾಗಿ ಪಾಪವನ್ನು ಜಯಿಸಿ ಶಾಪವನ್ನು ತೊಲಗಿಸಿ ನಮ್ಮ ನೀತಿವಂತರಾಗಿ ಮಾಡಿ ನಮ್ಮ ಜೀವಿತದಲ್ಲಿ ನಿತ್ಯ ಜೀವವನ್ನು ಕೊಡಲು ಶಕ್ತನಾಗಿರುವ ದೇವರ ಬಳಿ ನಾವಿದ್ದೇವೆ. ಎಲ್ಲರೂ ಕೂಡ ಮನಸ್ಸಾರಾಧನೆ ಮಾಡೋಣ. ಬಲಿಯಾದ ಆಮೆನ್. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಆಮೆನ್. ಬಳಿ ಬರದು యేసయ్య. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಯಾವ ಕೇಡು ಬಳಿ ಬರದು. ಪ್ರತಿಯೊಬ್ಬರು ಸೇರಿ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ರಕ್ತ ಕೋಟೆಯೊಳಗೆ ನಾನು ಬಂದಿರುವೆ, ನನಗೇನು ಭಯವೂ ಇಲ್ಲ. ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ ನನ್ನ ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಯಾಕೆಂದರೆ ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಆಮೆನ್. ಲೋಕದಲ್ಲಿರುವ ಸೈತಾನಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ಗ್ಲೋರಿ ಉನ್ನತನು. ಉನ್ನತನೇ ಲೋಕದಲ್ಲಿರುವ. ಆಮೆನ್. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಆಮೆನ್. ಕೇಡು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಾಡದು. ನನ್ನ ಜೀವಿತದಲ್ಲಿ ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಾಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ನನ್ನ ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ನನ್ನ ಎದೆಗೆ ಅಪ್ಪಿಕೊಂಡೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ. ಯಾವ ಕೇಡು ಬಳಿ ಬರದು. ಎಲ್ಲರೂ ಸೇರಿ ಬಾಯಿಗೆ ರಕ್ತ ಕೋಟೆಯೊಳಗೆ ಆಮೆನ್ ಬಂದಿರುವೆ. ಗ್ಲೋರಿ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ಬಳಿ ಬರದು. ಯಾವ ಕೇಡು ಬಳಿ ಬರದು. ನಮಗಿದೇಣ ಯಾವ ಕೇಡು ಬಳಿ ಬರ. ಎಲಿಶ ನಡೆದಾಗಣ ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಯಾವ ರೋಗ ಬಳಿ ಬರದು.
ಯಾವ ಬಡತನ ಬಳಿ ಬರದು, ಯಾವ ಶಾಪ ಬಳಿ ಬರದು, ಯಾವ ದರಿದ್ರ ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ ಆಮೆನ್. ಸೈತಾನ ಬಳಿ ಬರಲು ಎಲ್ಲರೂ ಸೇರೋಣ. ಯೇಸುವಿನ ರಕ್ತ ನನ್ನ ಮೇಲೆ ಆಮೆನ್. ಬಳಿ ಬರಲು. ಸ್ತೋತ್ರ. ಯೇಸುವಿನ ರಕ್ತ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ ಬಳಿ ಬರಲು. ಬರಲು. ಯೇಸುವಿನ ರಕ್ತ ನನ್ನ ಕುಟುಂಬ ಮೇಲೆ, ಸೈತಾನ ಬಳಿ ಬರಲು. ಯೇಸುವಿನ ರಕ್ತ ನನ್ನ ಸಭೆಯ ಮೇಲೆ, ಸೈತಾನ ಬಳಿ ಬರಲು. ಎಲ್ಲರೂ ಸೇರೋಣ. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರಲು. ಯೇಸುವಿನ ರಕ್ತ ನನ್ನ ಸಭೆ ಮೇಲೆ, ಸೈತಾನ ಬಳಿ ಬರಲು. ಬರಲು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರಲು. ಆಮೆನ್. ಯೇಸುವಿನ ರಕ್ತ ಸಭೆಯ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾಗಿ ಪಾಪವ ಜಯಿಸಿರುವೆ. ಎಲ್ಲರೂ ಸೇರೋಣ. ಶಿಲುಬೆಯ ಮೇಲೆ, ಶಿಲುಬೆಯ ಮೇಲೆ ಅಯ್ಯ ರೋಗವ ಜಯಿಸಿರುವೆ. ಶಿಲುಬೆಯ ಮೇಲೆ ಬಲಿಯಾಗಿ ನನ್ನ ಬಡತನ ನೀಗಿಸಿದೆ. ಶಿಲುಬೆಯ ಮೇಲೆ ಬಲಿಯಾಗಿ ಆಮೆನ್. ಶಿಲುಬೆಯ ಮೇಲೆ ಬಲಿಯಾದ ಆಮೆನ್. ಶಿಲುಬೆಯ అగ్ని మండించు నాలో, అగ్ని మండించు, అగ్ని మండించు నాలో, అగ్ని మండించు. పరిశుద్ధాత్ముడా నాలో అగ్ని మండించు. పరిశుద్ధాత్ముడా నాలో అగ్ని మండించు. పరిశుద్ధ పరిశుద్ధాత్ముడా నాలో ఆమేన్. అగ్ని మండించు నాలో, అగ్ని మండించు, అగ్ని మండించు నాలో, అగ్ని మండించు. అందరూ కలిసి పరిశుద్ధాత్ముడా నాలో అగ్ని మండించు, నాలో అగ్ని మండించు. పరిశుద్ధాత్ముడా మండుచుండెనే పొదకాలి పోలేదుగా, అగ్ని మండుచుండెనే పొదకాలి పోలేదుగా. అగ్నిలో నుండి నీవు మోషేను దర్శించినావు.
మండించు నాలో అగ్ని మండించు అగ్ని మండించు నాలో అగ్ని మండించు పరిశుద్ధాత్ముడా పరిశుద్ధాత్ముడా నాలో అగ్ని మండించు అగ్ని కానరానందున వారు నీకు పడిపోయిరే అగ్ని కానరానందున వారు నీకు పడిపోయిరే అగ్ని దిగి రాజా నీవు ఏలియాను కనపరచినావే అగ్ని దిగి రాజా నీవు ఏలియాను కనపరచినావే అగ్ని దిగి రాజా నీవు ఏలియాను కనపరచినావే అగ్ని దిగి రాజా ఏలియాను కనపరచినావే అగ్ని దిగి రాజా ఏలియాను కనపరచినావే అగ్ని దిగి రాజా ఏలియాను కనపరచినావే అగ్ని దిగి రాగా నీవు ఏలియాను ಕನಪರಚಿನಾವೆ ಎಲ್ಲರೂ ತಲೆಗಳ ಮೇಲೆ ಕೈ ಇಟ್ಕೊಂಡು ಅಗ್ನಿ ಮಂಡಿಂಚು నాలో అగ్ని మండించు అగ్ని మండించు నాలో అగ్ని మండించు పరిశుద్ధాత్ముడా నాలో అగ్ని మండించు నాలో అగ్ని మండించు పరిశుద్ధాత్ముడా నాలో అగ్ని మండించు నాలో అగ్ని అయ్యా పరిశుద్ధాత్ముడా నాలో నాలో అగ్ని మండించు ಪರಿಶುದ್ಧನಾಗಿರುವ ದೇವರೇ, ನಿನ್ನ ಮಹಿಮೆಯ ಮೇಘದ ಮೂಲಕ ನಮ್ಮ ನಡೆಸಲು ಬನ್ನಿರಿ ದೇವರೇ. ನಿನ್ನ ಅಗ್ನಿಯ ಅಭಿಷೇಕವನ್ನು ದೇವರ ಅನುಭವಿಸುವಂತೆ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ದೇವ, ನೀನು ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ದೇವರೇ, ಪ್ರತಿ ವಿಷಯದಲ್ಲಿಯೂ ಪ್ರತಿ ಸಂದರ್ಭದಲ್ಲಿಯೂ ದೇವರೇ, ನೀನೇ ನಮ್ಮನ್ನು ಕನಪಡಿಸಿ ನೀನೇ ನಮ್ಮನ್ನು ನಡೆಸಿ ಎಲ್ಲ ವಿಷಯದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅಯ್ಯ. ಎಲ್ಲ ವಿಷಯದಲ್ಲಿ ದೇವರೇ ನೀನು ಮಹಿಮೆ ಹೊಂದಿದೆಯೆಂದು ನಂಬುತ್ತಾ ಇದ್ದೇವೆ ದೇವರೇ. ಪ್ರತಿ ವಿಷಯದಲ್ಲಿ ಇದ್ದು ನೀನೇ ನಡೆಸಿ ಈ ಪ್ರಾರ್ಥನೆ ಈ ಆರಾಧನೆ ಮೂಲಕ ನೀನು ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಬೇಕೆಂದು ಕೇಳುತ್ತಾ ಪ್ರತಿ ವಿಷಯದಲ್ಲಿ ನಮ್ಮನ್ನು ಬಲಪಡಿಸಿದ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನ ಸಮ್ಮುಖದ ಪರಿಪೂರ್ಣವಾದ ಸಂತೋಷವನ್ನು ಈ ದಿನ ಅನುಭವಿಸುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಈ ಆರಾಧನೆ ಈ ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಜನರು ಸಂತೋಷವಾಗಿದ್ದೀರಿ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕಂತಾನೆ ದೇವರ ಆಸೆ. ಹಲ್ಲೆಲೂಯ, ಹಲ್ಲೆಲೂಯ. ಹೋದ ವಾರ ಜನರು ವಾಕ್ಯ ಕೇಳಿದ್ರೆ ಕೈತ್ರಿ, ನಾನು ವಾಕ್ಯ ಕೇಳಿ ನಂಬರ್ ಕೈತ್ರಿ. ಯಾವ ವಾಕ್ಯ ಕೇಳಿದೆ? ಬೇಡಿಕೊಳ್ಳ್ರಿ ನಿಮಗೆ. ಭಾಳ ಜನರಿಗೆ ಏನು ಬೇಡಿಕೋಬೇಕು, ಕೆಲವೊಂದು ಹೇಳಿಕೊಂಡು ಬಂದು
ಎಲ್ಲಿ ಬೇಡಿಕೊಳ್ಬೇಕು ಅಂತ ಹೇಳಿದ್ದೀನಿ, ಮತ್ತೆ ಹೆಂಗಿದ್ದು ಬೇಡಿಕೊಳ್ಬೇಕು, ಯಾವ ರೀತಿ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾವು ಇವತ್ತು ವಾಕ್ಯದಲ್ಲಿ ಓದೋಣ. ತೆಗೆದ ವಾಕ್ಯ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನ ವಾಕ್ಯ ಓದೋಣ. ಹಾಗೆ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೈವ, ನಿನಗೆ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ದೇವರೇ. ಮಾತನಾಡುವವನು ನಾನಲ್ಲ, ನನ್ನ ಜೊತೆ ಇದ್ದುಕೊಂಡು ಸಭೆಯಾಗಿ ಸೇರಿ ಬಂದ ನಮ್ಮೆಲ್ಲರೊಟ್ಟಿಗೂ, ನನ್ನೊಟ್ಟಿಗೂ ದೇವರೇ ಎಸಪ್ಪ, ಯೂಟ್ಯೂಬಲ್ಲಿ ಕೇಳುವಂಥವರೊಟ್ಟಿಗೂ ನೀನು ಇದ್ದುಕೊಂಡು ಮಾತನಾಡಿ ಸಭೆಯನ್ನು, ಕುಟುಂಬವನ್ನು ದೇವರೇ ಸ್ಥಿರಪಡಿಸಿ ನೀನು ಕೃಪೆಯಿಂದ ಮುನ್ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳುವ ಮಾತಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯಾಕೆ ಬೇಡಿಕೊಳ್ಳಬೇಕು? ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ? ಸಾಧ್ಯವಾಗಿ ಮಾರ್ಪಡಿಸ್ತಾನೆ. ಆಮೇನ್. ಯಾಕೋಬನ್ ಏನು ಬೇಡಿಕೊಂಡ? ಓದುವಾರ ಬಿಟ್ಟು ಆ ಕಡೆ ವಾರ ಹೇಳಿದೆ. ಯಾಕೋಬನ್ ಏನು ಬೇಡಿಕೊಂಡ? ಆಶೀರ್ವಾದ ಬೇಡಿಕೊಂಡ. ಸೊಲೊಮನ್ ಏನು ಬೇಡಿಕೊಂಡ? ಬುದ್ಧಿ ಜ್ಞಾನ. ನೀವೆಲ್ಲರ ಜ್ಞಾನ ಅಂದ್ರೆ ಅವ್ನು ಬುದ್ಧಿ ಜ್ಞಾನ ಅಂತ ನೋಡ್ರಿ, ಇರಲಿ. ಓಕೆ, ಏನು ಬೇಡ್ಕೊಂಡ? ಜ್ಞಾನ ಬೇಡಿಕೊಂಡ. ರೈಟ್. ಕಳ್ಳನು ಶಿಲ್ಬೆಲಿರುವಂಥ ಕಳ್ಳನ ಏನು ಬೇಡ್ಕೊಂಡ? ನೆನೆಸ್ಕೋ, ಪರದೇಶ ಇಲ್ಲ, ನಾನು ನೆನೆಸ್ಕೋ ಅಷ್ಟೇ. ಮನುಷ್ಯರು ನೆನೆಸ್ಕೊಂಡ್ರೆ ಕೆಟ್ಟದಾಗತ್ತೆ, ನೀನು ನೆನೆಸ್ಕೊಂಡ್ರೆ ಒಳ್ಳೇದಾಗತ್ತೆ, ನೀನು ನೆನೆಸ್ಕೊ ಅಂದ ದೇವರಂದ. ಅವಾಗೋಗಿ ನೆನೆಸ್ಕೊಳ್ಳೋದಲ್ಲ, ಇವತ್ತೇ ನೀನು ನನ್ನ ಸಂಗಡ ಎಲ್ಲಿರ್ತಿ? ಪರದೇಶಿಯಲ್ಲಿರ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ಮತ್ತಾಯ ಬರೆದ ಸುವಾರ್ತೆ 7ನೇ ಕಳೆದ ವಾರ ನೋಡಿದ ಹಾಗೆ ಮತ್ತಾಯ ಬರೆದ ಸುವಾರ್ತೆ ವಾಕ್ಯ ಹೇಳ್ತಲ್ವಾ? ಮತ್ತಾಯ ಬರೆದ ಸುವಾರ್ತೆ 7ನೇ ವಚನದಲ್ಲಿ ಹೇಳ್ತೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. 8ನೇ ವಚನದಲ್ಲಿ ಹೇಳ್ತೆ, ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯ. ನೋಡ್ರಿ, ಎಲ್ಲಿ ಬೇಡಿಕೊಳ್ಬೇಕಂತ ಹೇಳಿದೆ ಕಳೆದ ವಾರ ನಾನು? ದೇವರ ಸನ್ನಿಧಿಯಲ್ಲಿ. ಹಲ್ಲೆಲೂಯ. ಪ್ರಾಯದ ಸಿಂಹಗಳಾದರೋ ಹೊಟ್ಟೆಗಿಲ್ಲದೆ ಹಸಿದವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಎಲ್ಲಿ ಬೇಡಿಕೊಳ್ಳುವವನಿಗೆ? ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ. ಹಲ್ಲೆಲೂಯ. ಯಾರು ಬೇಡಿಕೊಂಡ್ರು? ರೆಬಕ್ಕಳು ದೇವರ ಸನ್ನಿಧಿಗೆ ಹೋಗಿ ಬೇಡಿಕೊಂಡ್ಲು ಅಲ್ಲ? ಅವು ಬೇಡಿಕೊಳ್ಬೇಕು. ಬೇಡಿಕೊಂಡ ದೇವ್ರು ಏನು ಮಾಡ್ತಾನೆ? ಒಂದು ಮಾತು ಹೇಳ್ತೀನಿ. ಒಬ್ಬ ಭಿಕ್ಷಕ ಇರ್ತಾನೆ ಅನ್ಕೊಳ್ರಿ, ಒಳ್ಳೆ ಅಂತಸ್ತು ಇರುವಂಥ ವ್ಯಕ್ತಿನ ನೋಡ್ತಾನ, ಅವನು ಒಳ್ಳೆ ಬಟ್ಟೆ ನೋಡ್ತಾನೆ. ಭಿಕ್ಷಕ ಫಸ್ಟ್ ಮನೆ ನೋಡ್ತಾನ, ಮನುಷ್ಯನ ನೋಡ್ತಾನ? ಬೈಬಲಲ್ಲಿ ಒಂದು ಸನ್ನಿವೇಶ ಐತೆ. ಇಬ್ರು ಅಪೊಸ್ತಲರು ದೇವಾಲಯದೊಳಗೆ ಹೋಗ್ತಾರೆ. ಸುಂದರ ದ್ವಾರದೊಳಗೆ ಹೋಗಿ ದೇವಾಲಯದೊಳಗೆ ಹೋಗಿ ಬರ್ತಾರೆ. ಬರುವಾಗ ಒಬ್ಬ ಕುಂಟ, ಯಾರು? ಕುಂಟ, ನಡಿಯಕ್ಕೆ ಬರಲ್ಲ ಆತನಿಗೆ. ಆತನ ಏನು ಮಾಡ್ತಾನೆ? ಒಂದು ಪ್ಲೇಟ್ ತಗೊಂಡು ಭಿಕ್ಷೆ ಬೇಡ್ತಾನೆ ಇರ್ತಾನೆ. ಈ ಇಬ್ಬರು ನೋಡಿ, ಜನರು ನೋಡಿ, ಇಬ್ಬರು ನೋಡಿ ಅವ್ರು ಒಳ್ಳೆ ಬಟ್ಟೆ ಕಿಂಡ್ರೆ ನೋಡಿ, ಇವ್ರ ಹತ್ರ ಬೆಳ್ಳಿ ಬಂಗಾರ ಇರುತ್ತೆ, ಇವ್ರನ್ನ ಭಿಕ್ಷೆ ಬೇಡಿದ್ರೆ ಖಂಡಿತ ಬೆಳ್ಳಿ ಬಂಗಾರ ಕೊಡ್ಬೋದು ಅಂತೇಳಿ ಆಸೆ ಪಟ್ಟು ಸಾರ್ ಏನನ್ನ ಸಹಾಯ ಮಾಡ್ರಿ ಅಂದ್ರೆ, ಆಗ ಹೇಳ್ತಾನೆ ಅಪೊಸ್ತಲನ ವ್ಯಕ್ತಿ ಏನಂತ ಹೇಳ್ತಾನೆ ಹೇಳ್ರಿ? ನಮ್ಮಲ್ಲಿ ಬೆಳ್ಳಿ ಬಂಗಾರವಂತೂ ಅಪೇಕ್ಷೆ ಪಡಬೇಡ, ಇಲ್ಲ ಅದಕ್ಕಿಂತ ದೊಡ್ಡದೈತೆ. ನಜರೇತಿನ ಯೇಸುವಿನ ಮೊದಲು ಎದ್ದು ನಡೆ ಅಂದ. ಹಲ್ಲೆಲೂಯ. ಅವನ ಹತ್ರ ಬೆಳ್ಳಿ ಬಂಗಾರ ಎಲ್ಲ ಇದ್ರು ಎದ್ದೇಳ್ತಿರ್ಲಿಲ್ಲ. ಯೇಸುವಿನ ನಾಮ ಅಪೊಸ್ತಲರು ಹೇಳ್ದಾಗ ಏನಾಯ್ತು ಹೇಳ್ರಿ? ಎದ್ದು ನಡೆದಾಡಿದನು. ಆಮೇನ್, ಹಲ್ಲೆಲೂಯ. ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ನಾವು ಕೆಲವು ಸಾರಿ ಮನುಷ್ಯರ ಬೇಡಿಕೊಂಡಾಗ ಏನಂತ ಉತ್ತರ ಸಿಗ್ತಾವೆ, ದೇವರನ್ನ ಬೇಡಿಕೊಂಡ್ರೆ ಬಲವಾದ ಉತ್ತರ ಸಿಗ್ತವೆ. ಹಲ್ಲೆಲೂಯ. ನೋಡ್ರಿ, ಕಳೆದ ವಾರ ಹೇಳಿದೆ, ಎಲ್ಲಿ ಬೇಡಿಕೊಳ್ಬೇಕು ನಾವು? ದೇವರ ಸನ್ನಿಧಿಯಲ್ಲಿ. ಹಲ್ಲೆಲೂಯ. ಎಲ್ಲಿ ಬೇಡಿಕೊಳ್ಬೇಕು ಹೇಳ್ರಿ? ದೇವರ ಸನ್ನಿಧಿಯಲ್ಲಿ. ಆಮೇನ್. ಆತನ ಸನ್ನಿಧಿಯಲ್ಲಿ ಏನೈತೆ ಈಗ ನಾವು ನೋಡೋಣ. ತೆಗಿರಿ ವಾಕ್ಯ ಹೋದ್ರಿ. 1ನೇ ಪೂರ್ವಕಾಲ 29ನೇ ಅಧ್ಯಾಯ 12ನೇ ವಚನ ಓದೋಣ. ಯಾಕೆ ಆತನ ಸನ್ನಿಧಿಯಲ್ಲಿ ನಾವು ಬೇಡ್ಕೊಳ್ಬೇಕಂದ್ರೆ ಅಲ್ಲಿದೆ, ನೋಡೋಣ ವಾಕ್ಯನ. ನೋಡ್ರಿ, ಯೆಹೋವನ ಸನ್ನಿಧಿಯಲ್ಲಿ ಏನಿದೆ ಅಂದ್ರೆ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಜನರು ಐಶ್ವರ್ಯವಂತರಾಗಬೇಕಂತ ಆಸೆ ಪಡ್ತಾರೆ. ನಾನು ಐಶ್ವರ್ಯವಂತನಾಗಬೇಕು. ದಾವೀದನೊಂದನ್ರಿ ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಪೂರ್ಣವಾಗಿ ಅನುಭವಿಸಿದನಂತ. ಯಾರೋ? ದಾವೀದನು. ಈಗ ನಾವು ಕೂಡ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಂಡ್ರೆ ಆತನ ಸನ್ನಿಧಿಯಿಂದ ಏನ್ ಬರ್ತಂತೆ? ಪ್ರಭಾವ ಐಶ್ವರ್ಯಗಳು. ಹಲ್ಲೆಲೂಯ. ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಆಮೇನ್. ನೋಡ್ರಿ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲೂ ಕಡಿಮೆ ಇಲ್ಲ. ಯಾಕೆ? ಪ್ರಭಾವ ಐಶ್ವರ್ಯಗಳು ಯಾರ ಹತ್ರ ಇದಾವೆ ಹೇಳ್ರಿ? ದೇವರ ಹತ್ರ ಇದೆ. ಆತನ ಸನ್ನಿಧಿಯಿಂದ ಬರುತ್ತವೆ. ಹಲ್ಲೆಲೂಯ. ಇವತ್ತು ನಾವು ದೇವರ ಆಲಯದಲ್ಲಿ ಬೇಡಿಕೊಳ್ಳುವಾಗ
ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ, ಆತನ ಸಮ್ಮುಖದಲ್ಲಿ ಕೂತುಕೊಂಡು ನಾವು ಪ್ರತಿ ವಿಷಯಗಳನ್ನು ದೇವರಿಗೆ ಹೇಳುವಾಗ ದೇವರು ಏನ್ ಮಾಡ್ತಾನೆ ಗೊತ್ತಾ? ತನ್ನ ಪ್ರಭಾವ ಐಶ್ವರ್ಯವನ್ನು ನಮಗೆ ನೀಡುತ್ತಾನೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾನೆ? ತನ್ನ ಪ್ರಭಾವ ಐಶ್ವರ್ಯವನ್ನು. ಒಂದ್ಸಾರಿ ವಾಕ್ಯ ತೆಗೋಣ. ಫಿಲಿಪ್ಪ 4:19 ಹೋದ್ರಿ. ನೋಡ್ರಿ, ಅಲ್ಲಿ ವಾಕ್ಯ ಹೇಳ್ತೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಏನಂತೆ? ತನ್ನ ಪ್ರಭಾವದ. ಹಲ್ಲೆಲೂಯಾ. ಏನಂತೈತೆ ಅಲ್ಲಿ? ತನ್ನ ಪ್ರಭಾವದ. ಏನ್ ದೇವರ ಪ್ರಭಾವ? ಮನುಷ್ಯನು ಇದ್ದಾಗೆ ಇರುವುದಕ್ಕೆ ದೇವರು ಬಿಡಿದ್ರ ತನ್ನ ಪ್ರಭಾವದಿಂದ ಮನುಷ್ಯನ ಜೀವಿತವನ್ನು ಉನ್ನತ ಸ್ಥಿತಿಗೆ ನಡೆಸುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರ ಪ್ರಭಾವ ಕುರಿಗಾಹಿಯಾದ ದಾವೀದನ ಎಲ್ಲಿ ನಿಲ್ಲಿಸ್ತೇಳ್ರಿ? ಅರಸನ ಸ್ಥಾನದಲ್ಲಿ ನಿಲ್ಲಿಸ್ತು. ಹಲ್ಲೆಲೂಯಾ. ದೇವರ ಪ್ರಭಾವ ಕತ್ತೆಗಳು ಹುಡ್ಕೊಂಡು ಹೋಗ್ತಿರುವಂತಹ ಸೌಲನ್ನ ಅರಸನ ಸ್ಥಾನದಲ್ಲಿ ನಿಲ್ಲಿಸ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ದೇವರ ಪ್ರಭಾವ ಯಾವುದಕ್ಕೂ ಬಾರದ ವ್ಯಕ್ತಿ ಯಾರು ಹೇಳ್ರಿ? ಸಮುವೇಲ್. ಒಬ್ಬ ವಿಶ್ವಾಸಿಯ ಮಗ. ಗಮನಿಸ್ರಿ, ಏನಾದ ಹೇಳ್ರಿ? ಪ್ರವಾದಿಯಾದ, ಯಾಜಕನಾದ, ಮತ್ತೆ ದರ್ಶನಗಳನ್ನು ಕಾಣುವಂತ ವ್ಯಕ್ತಿಯಾದ, ದೇವರ ಹತ್ರ ಮುಖಾಮುಖಿಯಾಗಿ ಮಾತನಾಡುವ ವ್ಯಕ್ತಿಯಾದನು. ಹಲ್ಲೆಲೂಯಾ. ನೋಡ್ರಿ, ದೇವರ ಪ್ರಭಾವ ಒಬ್ಬ ವ್ಯಕ್ತಿಯ ಜೀವಿತವನ್ನು ಶ್ರೇಷ್ಠಕರವಾಗಿ ಬದಲಾಯಿಸ್ತದೆ. ಆಮೆನ್. ಇಲ್ಲಿ ನೋಡಿ, ವಾಕ್ಯ ಹೇಳ್ತಿಲ್ಲ, ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ. ಹಲ್ಲೆಲೂಯಾ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಆಮೆನ್. ದೇವರು ಪ್ರಭಾವವುಳ್ಳವನು. ಅದೇ ರೀತಿ ದೇವರು ಬಡವನಲ್ಲ, ದೇವರು ಐಶ್ವರ್ಯವಂತನು. ಹಲ್ಲೆಲೂಯಾ. ಅಲ್ಲಂಗೆ ನೋಡ್ರಿ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಯಾವ ರೀತಿಯಲ್ಲಿ? ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಈಗ ಒಂದು ಮಾತು ಹೇಳ್ತೇನೆ. ಭೂಲೋಕದಲ್ಲಿ ಬಹಳ ಐಶ್ವರ್ಯ ಐತಾ? ಪರಲೋಕದಲ್ಲಿ ಬಹಳ ಐಶ್ವರ್ಯ ಐತಾ? ಮಾತಾಡ್ಬೇಕು. ಮಾತಾಡಿಲ್ಲ ಅಂದ್ರೆ ಎಬ್ಬಸ್ ನಾನೀಗ ನಿಮ್ಮನೆ ಕೇಳ್ತೀನಿ. ಈಗ ಮಾತಾಡಬೇಕು. ಭೂಲೋಕದಲ್ಲಿ ಐಶ್ವರ್ಯ ಹೆಚ್ಚೈತಾ? ಪರಲೋಕದಲ್ಲಿ ಐಶ್ವರ್ಯ ಭಾಳ ಐತಾ? ನಾವು ಕೆಲವೊಬ್ಬರು ವಿಡಿಯೋಸ್ಗಳು ನೋಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಭಾಳ ಕೆಜಿ ಬಂಗಾರ ಹಾಕ್ಕೊಂಡು, ಇಲ್ಲವ್ರಿಗೆ ಬಂಗಾರ ಹಾಕ್ಕೊಂಡು ಕೆಲವೊಬ್ರು ಇರ್ತಾರ. 100ಕ್ಕೊಬ್ರೋ 1000ಕ್ಕೊಬ್ರೋ ಇರ್ತಾರ. ಆದ್ರೆ ಎಲ್ಲರೂ ಹಂಗಿರಕಲ್ಲ. ಆದರೆ ಬಂಗಾರದಲ್ಲಿ ಮನೆಗಳಿಲ್ಲ ಇಲ್ಲಿ ಭೂಲೋಕದಲ್ಲಿ. ಅಥವಾ ಯಾರ್ದನ್ನ ಬಂಗಾರ ಮನೆ ಐತಾ? ಬಂಗಾರದ ಗೋಡೆಗಳದಾವ. ಅಪ್ಪಿತಪ್ಪಿಗೆ ಬಂಗಾರದ ಗೋಡೆ ಇದ್ರಿನ ಆ ಮನೆ ಕೆಲ್ಸಕ್ಕೆ ಹೋದಂಗೆ ಮಾಡಿ ಹಿಂಗೆ ಎಲ್ಲ ಹೊಡೆದು ತಗೊಂಡು ಹೋಗ್ದಂಗದಾರ. ಯಾಕಂದ್ರೆ ಈಗ ಸಾಮಾನ್ಯ ಕಳ್ರಿಲ್ಲ, ಈಗ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಟೆಕ್ನಿಕಾಗಿ ಕಿತ್ಕೊಂಡು ಹೋಗಿರೋದಾರ. ಈಗ ಗಮನಿಸ್ರಿ, ಭೂಲೋಕದ ಸಂಪತ್ತಿಗಿಂತ ಪರಲೋಕ ಸಂಪತ್ತು ಬಹಳ ದೊಡ್ಡದು. ಹಲ್ಲೆಲೂಯಾ. ಈಗ ಆಡಾಡ್ದಲ್ಲ ಮೂವರು. ಬಂಗಾರ ಬೀದಿಯಲ್ಲಿ ಕುಣಿಯುತ್ತನಲೆಯುವೆನಾ, ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ. ಬಂಗಾರ ಬೀದಿಯಲ್ಲಿ ಕುಣಿಯುತ್ತನಲೆಯುವೆನಾ, ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ. ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಹಲ್ಲೆಲೂಯಾ. ಆತನು ಬಹಳ ಪ್ರಭಾವವುಳ್ಳ ದೇವರು. ಆತನು ಬಹಳ ಐಶ್ವರ್ಯವಂತನು. ಆಮೆನ್. ಹಲ್ಲೆಲೂಯಾ. ಒಂದು ವಾಕ್ಯ ಹೇಳ್ತೆ ಕೊರಿಂಥದಲ್ಲಿ, ಆತನು ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಏನಾಗಿದ್ದಾನಂತೆ? ಬಡವನಾಗಿ ಬಂದಿದ್ದಾನಂತೆ. ಆಮೆನ್. ಈಗ ನಾವು ತಿಳ್ಕೊಳ್ಬೇಕಾದ್ರೆ ವಿಷಯ ಏನಂದ್ರೆ, ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ನೋಡ್ರಿ, ಹೇಳ್ತ ವಾಕ್ಯ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಾನಂತೆ? ಪ್ರತಿಯೊಂದು ಕೊರತೆ. ಹಲ್ಲೆಲೂಯಾ. ಮನುಷ್ಯನ ಜೀವಿತದಲ್ಲಿ ಕೊರತೆಗಳು ಬರುತ್ತವೆ. ಆದರೆ ಕೊರತೆಗಳು ನೀಗಿಸಬೇಕಾದ್ರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಪ್ರಭಾವ ಐಶ್ವರ್ಯವು ಆತನ ಸನ್ನಿಧಿಯಿಂದ ಏನ್ ಮಾಡ್ತವೆ? ಬರುತ್ತವೆ. ಅವು ಬಂದಾಗ ನಾವು ಹೊಂದಿಕೊಂಡ್ರೆ ಕೊರತೆಗಳೆಲ್ಲ ನೀಗಿ ಹೋಗ್ತವೆ. ಹಲ್ಲೆಲೂಯಾ. ಭಕ್ತ ನಡೆದನ, ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ, ನಿನ್ ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತವಾಗಿರುವೆ. ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ, ನಿನ್ ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತವಾಗಿರುವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗಾದ್ರೂ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ತೇವೋ ಪ್ರಭಾವ ಐಶ್ವರ್ಯ ಆತನ ಸನ್ನಿಧಿಯಿಂದ ಬರುತ್ತವೆ. ಆಮೆನ್. ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿ ಕೊರತೆಗಳು ಆತನ ಸನ್ನಿಧಿಯಿಂದ ನಾವು ಆತನ ಐಶ್ವರ್ಯವನ್ನು ಹೊಂದಿದಾಗ ಎಲ್ಲವೂ ನೀಗಿ ಹೋಗುತ್ತವೆ. ಆಮೆನ್. ಹಲ್ಲೆಲೂಯಾ. ಕೊರತೆಗಳು ಹಂಗೆ ಇರ್ಬೇಕಂಬರು, ಹಂಗೆ ರೀ. ಕೊರತೆಗಳು ನೀಗಿ ಹೋಗ್ಬೇಕಂಬರು ಕೈ ಎತ್ತಿರಿ. ನಂಗೆ ಕೊರತೆ ನೀಗಿ ಹೋಗ್ಬೇಕು. ಹಲ್ಲೆಲೂಯಾ. ನೀಗಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಲ್ರಿ? ಬೇಡಿಕೊಳ್ಳಿರಿ. ಎಲ್ಲಿ? ಯೆಹೋವನ ಸನ್ನಿಧಿಯಲ್ಲಿ. ಯಾಕೆ? ಪ್ರಭಾವ ಐಶ್ವರ್ಯವು ಆತನ ಸನ್ನಿಧಿಯಿಂದಲೇ
ಬರುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಯಾರೋ ಒಬ್ಬ ಶ್ರೀಮಂತನ ಮನೆಯಿಂದ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ರೊಕ್ಕ ಬರ್ಬೋದು, ಹಣ ಬರ್ಬೋದು, ಆದರೆ ಪ್ರಭಾವ ಐಶ್ವರ್ಯ ಬರೋದಿಲ್ಲ. ಯಾರಾದರೂ ಸಾಲ ಕೊಟ್ಟು ಕೂಡ ಆಮೇಲೆ ಹಿಂದೆ ಕೇಳ್ತಾರ, ದೇವ್ರು ಕೊಟ್ಟು ವಾಪಸ್ ಇಸ್ಕೊಂಡನ. ಮನುಷ್ಯರು ಕೊಟ್ಟು ಇಸ್ಕೋಬಹುದು, ಆತನ ಸನ್ನಿಧಿಯಲ್ಲಿ ನಾವು ಬೇಡುವಾಗ ಆತನು ತನ್ನ ಪ್ರಭಾವದ ಐಶ್ವರ್ಯವನ್ನು ನಮಗೆ ನೀಡುತ್ತಾನೆ. ಹಲ್ಲೆಲೂಯ. ಆ ಪ್ರಭಾವದ ಐಶ್ವರ್ಯ ನಮ್ಮ ಕೊರತೆಗಳೆಲ್ಲವನ್ನು ನೀಗಿಸುತ್ತದೆ. ಆಮೆನ್. ಹಲ್ಲೆಲೂಯ. ಎಲ್ಲ ಕೊರತೆಗಳು ನೀಗಿಸೋದಕ್ಕೋಸ್ಕರ ಆತನ ಸನ್ನಿಧಿಯಲ್ಲಿ ನಾವೇನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡಬೇಕು? ಬೇಡಿಕೊಳ್ಳಬೇಕು. ಹಲ್ಲೆಲೂಯ. ಮತ್ತೆ ಇನ್ನೊಂದು ಮಾತು ಹೇಳಿದೆ ನಾನು ಹೋದ ವಾರ, ಮತ್ತೆ ಬರೆಸುತ್ತೆ 21-22ರಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡುತ್ತೀರೋ ಅದನ್ನೆಲ್ಲ ಹೊಂದುವಿರಿ. ಜನರು ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ, ನಂಬಿಕೊಂಡು, ದೇವರೇ ನನಗೆ ಇದು ಕೊಡ್ತೀಯಾ, ಈ ಕಾರ್ಯ ಮಾಡ್ತೀಯಾ, ನನಗೆ ರಕ್ಷಣೆ ಕೊಡ್ತೀಯಾ, ನನಗೆ ಅದ್ಭುತ ಮಾಡ್ತೀಯಾ. ಜನರು ಮಾಡ್ರಿ ಪ್ರಾರ್ಥನೆ. ವಾಕ್ಯ ಹೇಳ್ತಲ್ಲ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯ. ಪ್ರಾರ್ಥನೆ ಯಾಕೆ ಮಾಡ್ಬೇಕು ಹೇಳ್ರಿ? ದೇವರನ್ನು ಘನಪಡಿಸುವುದಕ್ಕಾಗಿ, ದೇವರಿಗೆ ಬೇಡಿಕೆ ಇಟ್ಟು ದೇವರಿಂದ ಅದ್ಭುತವನ್ನು ಹೊಂದುವುದಕ್ಕಾಗಿ. ಹಲ್ಲೆಲೂಯ. ಜನರು ಪ್ರಾರ್ಥನೆ ಮಾಡುವ ಅನುಭವ ನನಗೈತಮ್ಮರ ಕೈ ಎತ್ತರಿ. ನಾನು ಪ್ರಾರ್ಥನೆ ಮಾಡಬಲ್ಲೆ ಅನ್ನೋದ್ರ ಕೈ ಎತ್ತರಿ. ಅಲ್ಲ, ಎಲ್ಲದಕ್ಕೆ ಹೆಂಗಿದ್ರಿ ಗೊತ್ತಾ ನೀವು? ಓಲೆ ಜನರಿಗೆ ಗೃಹಲಕ್ಷ್ಮಿ ರೊಕ್ಕ ಬರ್ತ ಕೈ ಎತ್ತರಿ. ಅಣ್ಣ ಇದು ಕಟ್ ಮಾಡ, ಗೃಹಲಕ್ಷ್ಮಿ ಹಣ ನಾನು ತಾಂಡಿ ನಂಬರ್ ಕೈ ಎತ್ತರಿ. ಗೃಹಲಕ್ಷ್ಮಿ ಕಾಂಗ್ರೆಸ್ ಅವರು ಕೊಟ್ಟಿರುವ ಗೃಹಲಕ್ಷ್ಮಿ 2 ತಿಂಗಳಿಂದ ಬಂದಿಲ್ಲ ಅಂತೆ. ಈ ಬರ್ತಂತೇಳಿ ಭಯಪಡಬೇಡ್ರಿ, ದೇವ್ರು ಕೊಡಕಲ್ಲ, ಕಾಂಗ್ರೆಸ್ ಕೊಡ್ತಾರೆ ನಿಮಗೆ ಅದನ್ನು. ಯಾಕಂದ್ರೆ ಅವ್ರಿಗೆ ದೇವರು ಒಳ್ಳೆ ಆಲೋಚನೆ ಕೊಟ್ಟು ಗೃಹಿಣಿಯರಿಗೆ ಸಂತೋಷವಾಗಿ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ನೀವು ಬನ್ರಿ ಅಂತೇಳಿ ಬಸ್ ಫ್ರೀ ಬಟನ ಇರಲಿ, ಒಳ್ಳೇದು. ಜನ ಗೃಹಲಕ್ಷ್ಮಿ ಹಣ ತಾಂದ್ರಿ ಕೈ ಎತ್ತರಿ. ಇದು ಕೂಡ ಹಿಂಗದ್ರಿ. ಗೃಹಲಕ್ಷ್ಮಿ ಅರ್ಥ ಆಯ್ತಾ? 2 ಸಾವಿರ ಜನ ತಾಂದ್ರಿ, 2 ಸಾವಿರ ಕೈ ಎತ್ರಿ. 2 ಸಾವಿರ ತಾಂದಾರೆಲ್ಲ ಕೈ ಎತ್ರಿ. ಎಲ್ಲ ಅಲ್ಲಕ್ಕ, ಎಲ್ಲ ಇವ್ರ ಹೆಂಗ್ ತಾಂತಾರಕ್ಕ? ಇವ್ರು ತಾಂಬಿಟ್ರೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಸರ್ ಮನೆಗೆ ಬಂಬಳಂಗದ, ವಾಪಸ್ ಕೊಡ್ರಿ ಫಸ್ಟ್ ಅಂತ. ಅದೇ ಅವ್ರಮ್ಮರ ಅದ್ರಲ್ಲಿ ಹಿಂದೆ ಅದರ ಕೈ 2 ಸಾವಿರ ತಾಂದ್ರಲ್ಲ ಕೈ ಎತ್ತಿರಿ. ನೀವು ಕೂಡ ತಿಸ್ಕೊಂಡು ಅಜಯ್, ಓಕೆ ಮಂಚಿದಿ ಸೇ ಎತ್ತೇನೆ ಎತ್ತಿರಿ. ನನಗೆ 2 ಸಾವಿರ ಬಂತ ಕೈ, ಗೃಹಲಕ್ಷ್ಮಿ 2 ಸಾವಿರ ಬಂತ ಕೈ ಎತ್ತಿರಿ. ನನ್ನ ವಾಕ್ಯ ಟಾಪಿಕ್ ಮಿಸ್ ಆಗ್ಬಿಡ್ತು, ನೀವೆಲ್ಲ ಮಾಡಿರ್ತೀರಿ. ಎತ್ತರ ಕೈ ಎತ್ತಿರಿ ಬೇಸು. ಎಷ್ಟು ಜನ ಇದ್ರಿ ಕೈ ಎತ್ತಿರಿ? ಅಯ್ಯ, ನಾನೇನು ನಿಮ್ಮನೇನು ಬೈಯಕ್ಕಲ್ಲ, ಏನು ಅನ್ನಕ್ಕಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? ಎಷ್ಟು ತಿಂಗಳಿಂದ ಬಂದಿಲ್ಲ ನೋಡ್ರಿ. ಅಣ್ಣ ಎಷ್ಟು ಮಕ್ಕಳ ಅಣ್ಣ ನೆನಪಿಟ್ಟಂದನ 2 ತಿಂಗಳಿಂದ ಬಂದಿಲ್ಲ ಅಂತೆ. ಹೌದಣ್ಣ? ಈಗ ನೋಡ್ರಿ, ಗೃಹಲಕ್ಷ್ಮಿ ಹಣ ನಮ್ಮನ್ನೊಂದು ತಿಂಗಳು ನಡೆಸತ್ತ. ಹಿಂಗೆ ಬಂದಿದ್ದು ಹಿಂಗೆ ಹೋಗಿರ್ತಾವಾಗ ಅಲ್ಲ. ಈಗ ಅದೆಲ್ಲ ನಿಮಗೆ ಉಳಿತಾಯ ಇಲ್ಲ. ಆದ್ರೆ ದೇವರನ್ನು ಬೇಡಿಕೊಂಡಾಗ, ನಂಬಿಕೆಯಿಂದ ಬೇಡಿಕೊಂಡ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಶಾಶ್ವತವಾಗಿ ಕೊಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ನಾವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡುತ್ತೇವೋ ಅದೆಲ್ಲ ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ಹೊಂದಿದ್ದೇವಂತ ಹೇಳ್ರಂತಾನ. ಹಲ್ಲೆಲೂಯ. ಈಗ ಪ್ರಾರ್ಥನೆ ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನರು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಿ? ಎಲ್ಲದಕ್ಕೆ ಹಂಗೆ ಅದ್ರಿ. ನೀವು ಕೈ ಎತ್ತಬೇಕು, ಎಕ್ಸರ್ಸೈಸ್ ಮಾಡಬೇಕು. ಸ್ಕೂಲಾಗ ಡ್ರಿಲ್ ಮಾಡಿಸ್ಯಾರ, ಯಾರಾದ್ರೂ ಡ್ರಿಲ್ ಮಾಡ್ತೀರಾ? ಮಾಡಿ ಯಾರನ್ನ? ಯಾರು ಡ್ರಿಲ್ ಮಾಡ್ರಿ? ಕೈ ಎತ್ತಿರಿ. ಡ್ರಿಲ್ ಮಾಡಿದ್ರೆ ಕೈ ಎತ್ತಿರಿ. ಡ್ರಿಲ್ ಮಾಡಿದ್ರ ಅಂದೆ ಯಾರಿಗೆ ನೆನಪೈತೆ ಡ್ರಿಲ್ ಮಾಡೋದು? ಇನ್ನು ಇವಾಗ ಕೂಡ ಯಾರಿಗೆ ನೆನಪೈತೆ? ನೆನಪೈತಾ? ಬಾ ಬೇಗ ಬಾ, ಜಲ್ದಿ ಬಾ. ಕೆಸರ ಟ್ಯೂಷನ್ ಮಾಸ್ಟರ್ ಅಂತ ಬಾ, ಬೇಗ ಬಾ, ಬೇಗ ಬಾ ನೀನು. ಬಾ ನವೀನ, 10ನೇ ಕ್ಲಾಸ್ ಓದ್ತಿದ್ದಿ, ಇವಾಗ ನೀನು ಡ್ರಿಲ್ ಇರ್ತದ, ಬಾ. ನಿನಗೆ ಬರ್ತಾ? ಅಲ್ಲ, ಹೆಂಗಂದ್ರೆ ಗೊತ್ತೇ ನೀವು ಗುಂಪನಾಗ ನಾನೇ 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 ಅಂತಾರ. ಒಬ್ಬರು ಕರೆದ್ರೆ ಎಲ್ಲ ಗುಂಪನೇ ಸಿಮ್ಮುಗಳ ತರ ಕಾಣ್ತಾರ. ಒಬ್ಬರನ್ನ ಕರೆದ್ರೆ ನಾನಲ್ಲ 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 ಅಂತಾರ. ನಿಮಗೆ ಬರ್ತಾ? ನಿನಗೆ ಡ್ರಿಲ್ ಅಂದ್ರೆ ಗೊತ್ತಿಲ್ಲ ಅಂತಾರೆ ನೀವು. ಅವ್ರಿಗೆ ಡ್ರಿಲ್ ಗೊತ್ತೈತೆ. ನಾವು ಡ್ರಿಲ್ಲಿಂಗ್ ಮಿಷಿನ್ ತರ್ತೀವಿ ನೋಡ್ರಿ. ಇಲ್ಲಾಂದ್ರೆ ಯಾರನ್ನೋ ಒಬ್ರು ಎದ್ದು ಬೇಗ ಎದ್ದು ನೀ ಎದ್ದು ಡ್ರಿಲ್ ಮಾಡತ್ತೆ. ಹಿಂಗ ಮತ್ತೆ ಜಾರಿಬಿಟ್ಟಿಗೆ ಹುಷಾರ್. ಇಲ್ಲೇನು ಜಾರಕ್ಕಲ್ಲ, ಒಂದ್ಸಲ ಡ್ರಿಲ್ ಮಾಡಿಸು. ಹಂಗೆ ಮಾಡಬಾರ್ದು, ಬೇಗ. ರೈಟ್, ಏನಂತಾರೆ ಅದನ್ನ? ಎಲ್ಲರ ಹಂಗನ್ರಿ, ಎಲ್ಲರ ಹಂಗನ್ರಿ. ಮತ್ತೇನು ಅನ್ರಿ? ಎಲ್ಲರ ಹಂಗನ್ರಿ. ಮತ್ತೆ ಹೆಂಗ? ಮತ್ತೆ ನೀನು ನಿಂತಿಯಪ್ಪ, ಅದು ಬಿಟ್ಟು ಬೇರೆ ಹೇಳಪ್ಪ, ಕೂತ್ಕೊಂಡು ಹೇಳಪ್ಪ. ಮತ್ತೆ ಯಾಕೆ ಮಾಡೋ ಸರ್ ಇದೆಲ್ಲ? ಜಾರ್ಕೆಂಬುಳಕ ಎದಕ್ಕೆ ಮಾಡೋ ಸರ್ ಹೇಳ್ರಿ? ಎದಕ್ಕೆ ಮಾಡೋ ಸರ?
ಬಾಡಿ ಗಟ್ಟಿರ್ಲ ಅಂತ. ಡ್ರಿಲ್ ಮಾಡ್ಬೇಕಾದ್ರೆ ಏನೇನು ಮಾಡ್ದು ಒಂದ್ಸಲ ಇನ್ನೊಂದ್ಸಲ ಮಾಡು ಅಲ್ಲ ಇನ್ನೊಂದ್ಸಲ ಮಾಡು. ನಾಚಿ ಬಿಡ್ಬಾರ್ದು, ಇಲ್ಲೇನು ಯಾರಿಲ್ಲ, ನೀನು ಹೆಣ್ಣು ಕೊಡಂಗಿಲ್ಲ. ನಾಚಿ ಬಿಡ್ತಾನ ಬೇಸ್ ಮಾಡ. ಮತ್ತೆ ಆಮೇಲೆ ನೆಕ್ಸ್ಟ್ ವಾರ ಕಳೆದೋಗ್ಬಿಟ್ಟು ಮತ್ತೆ ಕೈ ಎತ್ತು ನೋಡ್ರಿ. ಬರೀ ಅಪ್ರಲ್ಲಿ ಡ್ರಿಲ್ ಮಾಡಿಸ್ಬೇಕಾದ್ರೆ ಹಿಂಗೆ ಕೈ ಎತ್ತಾರೆ. ಎಷ್ಟೆತ್ತೀರಿ? ಸಾರು ಹೇಳೋವರಿಗೆ ಆ ಬೆಲ್ಲಿಂಗ ಹಿಂಗೆ ಬರೋವರಿಗೆ, ಡ್ರಮ್ ಸೌಂಡ್ ಬರೋವರಿಗೆ. ನಿಮ್ದು ಪಿ ನಮ್ದು ಡ್ರಮ್ ಇತ್ತು, ಇವ್ನಿಗೆ ಪಿ ಕೊಟ್ರ ಓದಕ್ಕೆ ಹೋಗಂತ ಎತ್ತೆತ್ತು ಹಿಂಗೆ ಎತ್ತಲೇಬೇಕು. ನಾವು ಹಿಂಗೆ ಶಾಲೆಗೆ ಓದ್ಬೇಕಾದ್ರೆ ವಾಡ್ಲ ಸ್ಕೂಲಾಗ PT ಸರ್ ಬಾಬು ಸಾರ್ ಅಂತಿದ್ದ. ವಾಡ್ಲ ಹಿಂದೆ ಎಲ್ಲಿ ಹೋತಿ ಅಯ್ಯ ಅಂತನ. ಸುಮ್ಮನೆ ಎತ್ತಿಲ್ಲ ಅಂದ್ರೆ ಕರೆಕ್ಟ್ ಇವ್ ನೋಡಿ ಹೆಂಗೈತಾನ. ಇದು ಕರೆಕ್ಟಾ? ಇದು ಕರೆಕ್ಟ್ ಹೇಳ್ರಿ, ಇದು ಕರೆಕ್ಟಾ? ಡ್ರಿಲ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರ್ತಿದ್ದು ಕರೆಕ್ಟಾ? ಬೇಸಿತ್ತು ಕರೆಕ್ಟ್ ಎತ್ತು. ಇದೆಲ್ಲ ಪಾನಿ ಟಚ್ ಹಾಕ್ಲಿ, ಯಾರು ಭಯಪಡಬೇಡ್ರಿ. ಇವನ್ ಅಷ್ಟೈತೇನು ಇಲ್ಲಿನ್ನ ಹಿಂಗೆ ಎತ್ತಬೇಕು. ಹಿಂಗೆ ಎತ್ತಿಲ್ಲ ಅಂದ್ರೆ PT ಸರ್ ಬರ್ತಿದ್ದಾವ ಕಟ್ಟಿತ್ತ ಹಿಂಗೆ ಬಿಡ್ತಿದ್ದು ಹಿಂಗೆ ಏಟು ನೋಡ್ರಿ. ಅಪ್ರಲ್ಲಿ ಹಿಂಗೆ ಮಾಡೋಕ್ಕೋಸ್ಕರನೇ ಸಾರದ ಬಡಿಸಿಂದ ನಾನು ಕೂಡ ಬಡಿಸಿಂದ ನೀನು. ಅವ್ರು ಕೂತ್ಗ ಒಳ್ಳೇದಾಗಲಿ ನಿನಗೆ. ಗಮನಿಸ್ರಿ, ಅಂಥದ್ರಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮೇವ ಡ್ರಿಲ್ ಮಾಡಿಸ್ಬೇಕಾಯ್ತೆ. ಅವ್ನು ಡ್ರಿಲ್ ಮಾಡಿದ್ರೆ ನೀವೆಲ್ಲರೂ ಮಾಡಿದ್ರೆ ಎತ್ತೀರಿ ನೋಡ್ರಿ. ನಾನು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ಹಿಂಗೆ ಎದ್ರಿ ನೀವು. ಹಂಗಿರ್ಬಾರ್ದು ನಾವು. ಹಲ್ಲೆಲೂಯ ಎಲ್ಲಡ್ರಿ, ಹಲ್ಲೆಲೂಯ ಎಲ್ಲಡ್ರಿ, ಹಲ್ಲೆಲೂಯ. ಆರಾಧನೆ ಮಾಡ್ಬೇಕಾದ್ರೆ ಕೂಡ ಭಾಳ ಜನರು ಹೆಂಗಿದ್ರಿ ಅಂದ್ರೆ, ನಾನು ನೋಡ್ತಿದ್ದೀನಿ ಇನ್ನ ಕೆಲವೊಬ್ಬರ ಹುಡುಗರು ಸಾಗಾಡ್ತೀನಿ ಸರ್. ಪಾಪ ಅವ್ರ ಮಕ್ಕಳ ತಾಯಿ ಅಂದ್ರೆ ಏನ್ ಮಾಡ್ತಾರಂದ್ರೆ ಅವ್ರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾರ. ಇವ್ರಿಗೆ ಬಾಧಕ ಆಗ್ಬಿಡುತ್ತೆ ಕೆಲವೊಬ್ರಿಗೆ. ಸ್ವಂತ ಅವ್ರಿಗೆ ಸಂಬಂಧಿಕರೆಲ್ಲ ಬ್ಯಾಡ್ರಿಗೆ ಇಲ್ಲೇ ನೋಡ್ತೇನೆ ಚಾಗಾಡ್ತೀನಿ ಇಲ್ಲಿ ಅಂತಾರ. ಯಾಕಂದ್ರೆ ಆತನ ಸನ್ನಿಧಿ ನಾವು ಬೇಡಿಕೊಳ್ಳಬೇಕು. ಹಲ್ಲೆಲೂಯ. ಮತ್ತೆ ಈ ಸಂಡೇ ಮತ್ತೆ ಬರಂಗಿಲ್ಲ. ಇವತ್ತು ಎಷ್ಟನೇ ತಾರೀಕು? ಇವತ್ತು 28. ಹಲ್ಲೆಲೂಯ. ಇದೇ ದಿನ ಮತ್ತೆ ಬರಂಗಿಲ್ಲ. ಹಲ್ಲೆಲೂಯ. ದಿನಗಳು ಹೋಗ್ತಾನೆ ಇರ್ತವೆ. ಆಮೇನ್. ನಾವು ಬೇಡಿಕೊಂಡಂಗಲ್ಲ ದೇವರು ತನ್ನ ಪ್ರಭಾವದ ಐಶ್ವರ್ಯವನ್ನು ನಮಗೆ ನೀಡುತ್ತಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಏನ್ ಮಾಡ್ಬೇಕಂದ್ರೆ ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ಜನರು ಪ್ರಾರ್ಥನೆ ಮಾಡ್ತಾರೆ? ಇವಾಗ ಕೈ ಹತ್ರ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ? ನಂಬಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮುಗಿಸಿದ ಮೇಲೆ ಏನ್ ಮಾಡ್ತಾರೆ ನೀವು? ಕೆಲವೊಬ್ಬರು ಅದರ ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಪಾಸ್ಟ್ರೆ, ಎಷ್ಟು ಪ್ರಾರ್ಥನೆ ಮಾಡ್ತಾನೆ, ಎಷ್ಟು ಪ್ರಾರ್ಥನೆ ಮಾಡ್ತಾನೆ, ಉತ್ತರೇ ಸಿಗುವಲ್ದು. ದೇವರದಕ್ಕೋಸ್ಕರ ಏನ್ ಹೇಳ್ತಾನೆ ಗೊತ್ತಾ? ತೆಗೆದು ವಾಕ್ಯ ಓದೋಣ. ಮಾರ್ಕ ಸುವಾರ್ತೆ 11:24 ವಚನ. ಈಗ ಓದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ, ಇಲ್ಲಿ ವಾಕ್ಯ ಐತೆ ನೋಡ್ರಿ, ಏನೇನು ಬೇಡಿಕೊಳ್ಳುತ್ತೀರೋ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ನಂಬಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡಿದ ದೇವರು ಹೊಂದಿವಿರಿ ಅಂತ ಹೇಳಿದಾನೆ. ಅದನ್ನು ಹೊಂದಿದ್ದೇವೆ ಅಂತೇಳಿ ಏನ್ ಮಾಡ್ಬೇಕಾದ್ರೆ ನಾವು ನಂಬಬೇಕು. ಹಲ್ಲೆಲೂಯ. ಇಲ್ಲಿ ವಿಶ್ವಾಸಿಗಳ ಜೀವಿತವನ್ನು ನಾವು ಆಲೋಚನೆ ಮಾಡ್ಕೊಳ್ಳೋಣ. ಏನಂದ್ರೆ ಪ್ರಾರ್ಥನೆ ಮಾಡಿದಾಗ ಅದು ದೇವರು ನಮಗೆ ಕೊಟ್ಟಿದ್ದಾನೆ ಅಂತೇಳಿ ನಂಬಬೇಕು. ಹಲ್ಲೆಲೂಯ. ಅನ್ನಳ ಹಂಗೆಲ್ಲ ಪ್ರಾರ್ಥನೆ ಮಾಡಿದ್ದು ಶಿಲೋವೆ ಮಂದಿರ ಹತ್ರ ಕೂತ್ಕೊಂಡಾಕಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡುದು ನಮ್ಮ ಗರ್ಭಫಲ ಇಲ್ಲ. ಆದ್ರೂ ಕೂಡ ದೇವರು ಕೊಟ್ಟಿದ್ದಂತ ನಂಬಿಕೆಟ್ಟು ಆಕೆ ಮುಖದಲ್ಲಿರುವ ಕಣ್ಣೀರು ಹೋಯ್ತು, ಸಂತೋಷವಾಗಿ ಮನೆಗೆ ಹೋದ್ಲು. ಹಲ್ಲೆಲೂಯ. ಈಗ ನಾವು ತಿಳ್ಕೊಳ್ಬೇಕಾದ್ರೆ ವಿಷಯ ಏನಂದ್ರೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಅದು ದೇವರು ಕೊಟ್ಟನಂತೇಳಿ ನಂಬಕಲ್ಲ, ಇನ್ಯಾವ ಬರ್ತೋ ಅಂತೀವಿ. ಹಂಗಿರಬಾರ್ದು ನಾವು. ಹಲ್ಲೆಲೂಯ. ನಾವು ಹೊಂದಿದ್ದೇವೆ ಅಂತೇಳಿ ಏನ್ ಮಾಡ್ಬೇಕು? ನಂಬಬೇಕು. ಆಮೇನ್. ನಾವು ನಂಬಿಕೊಂಡು ಪ್ರಾರ್ಥನೆ ಏನೇನು ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ಹೊಂದಿದ್ದೇವೆ ಅಂತೇಳಿ ಏನ್ ಮಾಡ್ಬೇಕು? ನಾವು ನಂಬಬೇಕು. ಹಲ್ಲೆಲೂಯ. ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಂಡಿದ್ದೆಲ್ಲವೂ ಕೂಡ ದೇವರು ಕೊಟ್ಟಿದ್ದಾನಂತೇಳಿ ಏನ್ ಮಾಡ್ಬೇಕು? ನಾವು ನಂಬಬೇಕು. ಆಮೇನ್. ದೇವರು ಬೇಡಿಕೊಳ್ಳಿ ನಿಮಗೆ ದೊರೆಯುವುದು. ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನಂತೇಳಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಬೇಡಿಕೊಂಡ ನಾವು ಹೊಂದಿದ್ದೇವೆ ಅಂತೇಳಿ ಏನ್ ಮಾಡ್ಬೇಕು ಹೇಳ್ರಿ? ನಂಬಬೇಕು. ಹಲ್ಲೆಲೂಯ. ಇನ್ನು ಮೇಲೆ ನೀವು ಪ್ರಾರ್ಥನೆ ಮಾಡಿದ ಪ್ರತಿ ವಿಷಯಗಳಲ್ಲಿ ತಿಳ್ಕೊಡ್ರಿ, ನಾವು ಏನೆಲ್ಲ ಬೇಡಿಕೊಳ್ತೇವೆ ಅದು ಬಂದಿದೆ, ನಮ್ಮ ಹತ್ರ ಇದೆ. ಯಾರಾದರೂ ದೇವರೇ ಮನೆ ಕೊಡಂತ ಪ್ರಾರ್ಥನೆ ಮಾಡ್ರೆ, ಆಲ್ರೆಡಿ ನಮ್ಮ ಮನೆ ಐತೆ, ನನಗೆ ಮನೆ ಐತೆ ಅನ್ಬೇಕು. ಹಲ್ಲೆಲೂಯ. ದೇವರೇ ನನಗೆ ಒಳ್ಳೆ ಆರೋಗ್ಯ ಕೊಡು. ಆರೋಗ್ಯ ಇರಲ್ಲ, ಆದ್ರೆ ಐತೆ ಅನ್ಬೇಕು. ಆಮೇನ್. ನಂಬಬೇಕು ಐತೆ ಅಂತೇಳಿ. ಹಲ್ಲೆಲೂಯ. ನಂಬಿಕೆ ಬಹಳ ಪ್ರಾಮುಖ್ಯತೆ. ಹಲ್ಲೆಲೂಯ. ನಂಬಿಕೆ ಇಲ್ಲದೆ ಹೋದ್ರೆ ವಿಶ್ವಾಸಿಯ ಜೀವಿತದಲ್ಲಿ ಬರೀ ಪತನಗಳು ಕಾಣ್ತಾರೆ ಹೊರತಾಗಿ ಜೀವನದಲ್ಲಿ ಜಯ ಕಾಣೋದಿಲ್ಲ. ಹಲ್ಲೆಲೂಯ. ನಂಬಿಕೆ ಅನ್ನೋದು ಮನುಷ್ಯನ ಜೀವಿತಕ್ಕೆ ಬಹಳ ಪ್ರಾಮುಖ್ಯತೆ. ಆಮೇನ್. ನಾವು ಬೇಡಿಕೊಳ್ಳೋ ದೊಡ್ಡದಲ್ಲ, ಬೇಡಿಕೊಂಡ ಮೇಲೆ ಅದು ಹೊಂದಿದ್ದೇವೆ, ಅದು ಬಂದತ್ತಂತೇಳಿ ಏನ್ ಮಾಡ್ಬೇಕು? ನಾವು ನಂಬಬೇಕು. ಹಲ್ಲೆಲೂಯ. ಹೆಂಗ್ ನಂಬಬೇಕು? ಕಾಣಕ್ಲ ಅದು. ಒಂದು ನಿಜ ಹೇಳ್ತೀನಿ, ಗಮನಿಸ್ರಿ. ನಾನು ಕೆಲವೊಂದು ಬೇಡಿಕೊಂಡಿನಿ,
ಅದು ಇವತ್ತು ನನ್ನ ಎದುರಿಗೆ ಕಾಣಲ್ಲ, ಬಟ್ ಆದರೆ ಆಲ್ರೆಡಿ ದೇವ್ರು ರೆಡಿ ಮಾಡಿಟ್ಟನ ಬರ್ತಾವ. ಹಲಲುಯ್ಯ, ಹಲಲು. ನೀವು ಅನ್ನೋದು ಮ್ಯಾಲಿಂದಿಗೆ ನಿಂತಿದ್ದೇವೆ, ನಾನು ಮ್ಯಾಲಿಂದಿಲ್ಲಕ್ಕಲ್ಲ, ಹೆಂಗ್ ಬೇಕಂತ ತರಸ ದೇವ್ರು. ಹಲಲುಯ್ಯ. ಯಾವಾಗ ಏನು ಬೇಕೋ ಅದು ದೇವ್ರು ಕೊಡ್ತಾನೆ. ಆಮೇನ್. ಪ್ರಾರ್ಥನೆಯಲ್ಲಿ ಏನೇನು ಬೇಡುತ್ತಾರೋ ಅದನ್ನೆಲ್ಲ ಹೊಂದಿದ್ದೇವೆ ಅಂತ ಹೇಳಿ ಏನು ಮಾಡ್ಬೇಕು, ನೀವು ನಂಬಬೇಕು. ಹಲಲುಯ್ಯ. ಈಗ ಇಲ್ಲಿ ಕೂತ್ರಿ, ಕೆಲವೊಬ್ಬರಿಗೆ ಕೆಲವೊಂದು ವಸ್ತು ಬೇಕಾಗ್ತಾವ, ದೇವ್ರು ಯಾವ್ದು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿರ್ತೀರಿ. ಪ್ರಾರ್ಥನೆ ಮುಗಿದ ಮೇಲೆ ಅದು ಬರಲ್ಲ ಅನ್ಕೋ ಬೇಗ. ನೀವೇನಂತಂದ್ರೆ ಅಯ್ಯೋ ದೇವ್ರು ಕೊಡವಲ್ಲ ಅಂತ. ಆದ್ರೆ ತಿಳ್ಕೊಳ್ರಿ, ನೀವು ಮಾಡಿದ ಪ್ರಾರ್ಥನೆ ಸಾಯೋದಿಲ್ಲ. ಹಲಲುಯ್ಯ, ಹಲಲುಯ್ಯ. ಮನುಷ್ಯರು ಸಾಯ್ಬೋದೇನೋ, ಪ್ರಾರ್ಥನೆ ಸಾಯೋದಿಲ್ಲ. ಹಲಲುಯ್ಯ. ಯಾಕಂದ್ರೆ ಪ್ರಾರ್ಥನೆ ಕೇಳುವವನು ಸಜೀವವುಳ್ಳ ದೇವರು. ಹಲಲುಯ್ಯ. ಇವತ್ತು ನಾವು ತಿಳ್ಕೊಳ್ಬೇಕು, ಪ್ರಾರ್ಥನೆ ಕೇಳಿ ಅದಕ್ಕೆ ಉತ್ತರ ಕೊಡುತ್ತಾನೆ. ಆಮೇನ್. ನಾವು ಬೇಡಿಕೊಳ್ಳುವಾಗ ದೇವರು ಉತ್ತರ ಕೊಡುತ್ತಾನೆ, ಆದ್ರೆ ನಂಬಬೇಕು. ಇವತ್ತು ಬಹಳ ಜನರು ನಂಬಲಾರದೆ ಅದಕ್ಕೆ ಉತ್ತರ ಕಾಣ್ಕೊಳ್ತಾ ಇಲ್ಲ. ನಾವು ನಂಬಬೇಕು. ಹಲಲುಯ್ಯ. ನಾವೇನ್ ಮಾಡ್ಬೇಕು ಹೇಳ್ರಿ, ನಂಬಬೇಕು. ಬೇಡಿಕೊಳ್ಳ್ರಿ, ನಿಮಗೆ ದೊರೆಯುತ್ತದೆ. ಆದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬರು ಏನು ಮಾಡಬೇಕು, ಹೊಂದಿದ್ದೇವೆ ಅಂತೇಳಿ ನಂಬಬೇಕು. ಹಲಲುಯ್ಯ. ಇದು ನಂದೇ ಅಂತೇಳಿ ನಂಬಬೇಕು. ಹಲಲುಯ್ಯ. ಬೇಡಿಕೊಂಡಿದ್ದೆಲ್ಲವೂ ಕೂಡ ಹೊಂದಿದ್ದೇವೆ ಅಂತೇಳಿ ಏನು ಮಾಡ್ಬೇಕು, ನಾವು ನಂಬಬೇಕು. ಆಮೇನ್. ನಂಬಿ ಹೆಂಗಿರ್ಬೇಕು, ತೆಗಿರಿ ವಾಕ್ಯ ಓದೋಣ ಈಗ ಬೇಗ ಮುಗಿಸೋಣ. ನಂಬಿ ಏನು ಮಾಡ್ಬೇಕು ಈಗ, ವಾಕ್ಯ ಓದೋಣ. ಯೋಹನ್ ಬರೆಸುವ ವಾರ್ತೆ 15:7. ನೀವು ನನ್ನಲ್ಲಿಯೂ. ಹಲಲುಯ್ಯ. ಇಲ್ಲಿ ವಾಕ್ಯ ನೋಡಿ, ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಡ್ರಿ, ಅದು ನಿಮಗೆ ದೊರೆಯುವುದು. ಹಲಲುಯ್ಯ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯಾವಾಗ ನಂಬಿಕೆ ಬರುತ್ತೆ ಗೊತ್ತಾ, ನಾವು ನಂಬಬೇಕಂತ ನೋಡಿದ್ವಲ್ಲ, ಯಾವಾಗ ನಂಬಿಕೆ ಬರುತ್ತೆ ಗೊತ್ತಾ, ನಾವು ದೇವರಲ್ಲಿ ಇದ್ದಾಗ. ಹಲಲುಯ್ಯ. ದೇವರು ನಮ್ಮಲ್ಲಿದ್ದಾಗ ನಮಗೆ ಏನು ಬರ್ತದೆ ಹೇಳ್ರಿ, ನಂಬಿಕೆ ಬರ್ತದೆ. ಆಮೇನ್. ಆ ನಂಬಿಕೆಯ ಮೂಲಕ ನಾವು ಏನು ಬೇಡಿಕೊಂಡ್ರು ಕೂಡ ದೇವ್ರು ಏನು ಮಾಡ್ತಾನೆ ಹೇಳ್ರಿ, ದಯಪಾಲಿಸುತ್ತಾನೆ. ಹಲಲುಯ್ಯ. ಇಲ್ಲಿ ವಾಕ್ಯ ಹೇಳ್ತೇನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ. ಎಷ್ಟು ಜನ ಹೃದಯದಲ್ಲಿ ವಾಕ್ಯ ಅದಾವ? ನಾನು ಹೃದಯದಲ್ಲಿ ವಾಕ್ಯ ಐತೆ ಮರ ಗಾಯತ್ರಿ. ಕೆಲವೊಬ್ಬರು ಹೃದಯದಲ್ಲಿ ಬರೀ ಅವರಂದಿರ ಮಾತು, ಇವರಂದಿರ ಮಾತು, ಅವರಂದಿರ ಮಾತು, ಅದೇ ಕಕ್ಷ, ಅದೇ ಸಿಟ್ಟು, ಅದೇ ಎಲ್ಲ ಭಿನ್ನಾಭಿಪ್ರಾಯಗಳು ಎಲ್ಲ ಅದೇ ಇಟ್ಕೊಂಡಿರ್ತಾರೆ ಹೃದಯದಾಗ. ಮತ್ತೆ ಏಸಯ್ಯ ಆಶೀರ್ವಾದ ಮಾಡಯ್ಯ. ವಾಕ್ಯ ಹೇಳಿದೆ, ನೀವು ನನ್ನಲ್ಲಿಯೂ. ಹಲಲುಯ್ಯ. ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ. ದೇವರೊಬ್ಬ ವ್ಯಕ್ತಿನ ಆಶೀರ್ವಾದ ಮಾಡ್ಬೇಕಾದ್ರೆ ಏನ್ ಬಯಸ್ತಾನೆ ಗೊತ್ತಾ, ವಾಕ್ಯ ಬಯಸ್ತಾನೆ. ಏನ್ ಬಯಸ್ತಾನೆ ಹೇಳ್ರಿ, ನಿಮ್ಮಲ್ಲಿ ವಾಕ್ಯ ಇದ್ರೆ ನೀವು ಬಿದ್ದು ಹೋಗೋದಿಲ್ಲ. ಹಲಲುಯ್ಯ. ಪ್ರತಿ ವಿಶ್ವಾಸಿಗಳ ಹೃದಯದಲ್ಲಿ ಏನಿರ್ಬೇಕು ಹೇಳ್ರಿ, ಏನಿರ್ಬೇಕು? ಎಷ್ಟು ಜನ ಹೃದಯದ ವಾಕ್ಯ ಅದಾವ? ನಮ್ಮ ಹೃದಯದಲ್ಲಿ ಏನಿರ್ಬೇಕು? ಇವತ್ತು ನಿನ್ನ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ಹೃದಯದಲ್ಲಿ ವಾಕ್ಯ ತುಂಬಿದ್ರೆ ಆ ವಾಕ್ಯಗಳು ಬಾಯಲ್ಲಿ ಬರ್ತದೆ. ಹಲಲುಯ್ಯ. ನಿನ್ನ ನಾಲಿಗೆ ಏನು ನುಡಿಯುತ್ತದೋ ಅದನ್ನು ದೇವರು ಮಾಡುತ್ತಾನೆ. ಆಮೇನ್. ಹಲಲುಯ್ಯ. ನಿನ್ನ ಹೃದಯದಲ್ಲಿ ವಾಕ್ಯಲ್ಲಿದೆ, ಲೋಕಾನುಸಾರವಾದ ಎಲ್ಲ ಘಟನೆಗಳು ತುಂಬಿಕೊಂಡಿದ್ರೆ ಲೋಕಾನುಸಾರವಾದ ರೀತಿಯಲ್ಲೇ ಯೋಚನೆ ಮಾಡುತ್ತಾ, ಲೋಕಾನುಸಾರವಾದ ರೀತಿಯಲ್ಲೇ ಮಾತನಾಡುತ್ತಾ ಎಲ್ಲವನ್ನು ಕಳ್ಕೊಳ್ತೀಯ. ನಿನ್ನ ಹೃದಯದಲ್ಲಿ ವಾಕ್ಯ ಇರಬೇಕು. ಹಲಲುಯ್ಯ. ದೇವರು ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಏನ್ ಬೇಕಾದ್ರೂ ಬೇಡಿಕೊಳ್ಳ್ರಿ. ಆಮೇನ್. ನಿನಗೆ ಅಸಾಧ್ಯವಾದವಾಗಿರಲಿ, ಏನೇ ಆಗಿರಲಿ, ಬೇಡಿಕೊಳ್ಳುವಾಗ ದೇವರು ಎಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವವನು. ಆಮೇನ್. ಹಲಲುಯ್ಯ. ನಾನು 2 ವಾರದಿಂದ ಹೇಳಿದಲ್ಲ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯವಾಗಿ ಮಾರ್ಪಡಿಸ್ತಾನೆ. ಅದಕ್ಕೋಸ್ಕರ ಹೇಳ್ತೆ, ಆತನ ವಾಕ್ಯ ನಮ್ಮಲ್ಲಿದ್ದಾಗ ನಾವು ಏನ್ ಬೇಡಿಕೊಂಡ್ರೆ ದೇವರು ಏನ್ ಮಾಡ್ತಾನೆ, ಅದನ್ನ ಒದಗಿಸಿ ಕೊಡುತ್ತಾನೆ. ಹಲಲುಯ್ಯ. ನಾವು ಬೇಡಿಕೊಳ್ಳೋದು ಈಸಿ, ಆದ್ರೆ ವಾಕ್ಯ ನಮ್ಮಲ್ಲಿ ಇರ್ಬೇಕು. ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ, ಯಾಕೆ ವಾಕ್ಯ ಇರಬೇಕು? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡು ಯಾಕೆ ವಾಕ್ಯ ಇರಬೇಕು? ಮನುಷ್ಯನ ಮಾತಾದ್ರೆ ಅವತ್ತು ಅವ್ರು ಹಂಗಂದ್ರು ಐತ ಅವರಿಗೆ, ನೋಡು ನಾನು ಸಾಯವರಿ ಮರೆಯಕಲ್ಲ, ಅವ್ನು ಅವತ್ತು ಹಂಗಂದನ ಐತ ಅವನಿಗೆ. ಈ ಥರ ಮಾತಾಡ್ತೀವಿ ನಾವು. ಯಾವತ್ತಾದ್ರೂ ವಾಕ್ಯ ನಂಗೆ ನೆನಪಿಟ್ಕೊಂಡಿವ? ನೋಡ್ರಿ, ವಾಕ್ಯ ನೆಲೆಗೊಂಡಿದ್ರೆ ಏನ್ ಬೇಕಾದ್ರೂ ಬೇಡಿಕೊಳ್ರಿ ಎಂಬುದಾಗಿ ನಾವು ವಾಕ್ಯ ನೋಡ್ತೇವೆ. ಯಾಕೆ ವಾಕ್ಯ ನಮ್ಮಲ್ಲಿ ಇರ್ಬೇಕಂದ್ರೆ, ತೆಗಿರಿ ವಾಕ್ಯ ಓದೋಣ. ಇಬ್ರಿಯ 4:12 ವಚನ ಓದ್ರಿ. ನೋಡ್ರಿ, ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಎಲ್ಲ ಹೇಳ್ರಿ, ದೇವರ ವಾಕ್ಯವು, ಎಲ್ಲ ಹೇಳ್ರಿ, ದೇವರ ವಾಕ್ಯವು, ಪ್ರತಿಯೊಬ್ಬರ ದೇವರ ವಾಕ್ಯವು ಸಜೀವವಾದದ್ದು. ಮನುಷ್ಯನ ಸಾಯ್ಬೋದು, ವಾಕ್ಯ ಸಾಯೋದಿಲ್ಲ. ಹಲಲುಯ್ಯ. ಹಲಲುಯ್ಯ. ಆಕಾಶ ಭೂಮಿ ಅಳುವುದ್ರೆ ಆತನ ಮಾತುಗಳು ಅಳಿದು ಹೋಗೋದಿಲ್ಲ. ಹಲಲುಯ್ಯ. ನಮ್ಮ ಹೃದಯದಲ್ಲಿ ಅಳಿದು ಹೋಗಲಾರದ ದೇವರ ವಾಕ್ಯಗಳು ಇರಬೇಕು. ಯಾಕಂದ್ರೆ ಆ ವಾಕ್ಯಗಳು ಸಜೀವವಾದ್ದು. ಆ ವಾಕ್ಯವೇ ಕಾರ್ಯರೂಪಕ್ಕೆ ನಮ್ಮ ಜೀವಿತವನ್ನು ಮುನ್ನಡೆಸುತ್ತದೆ. ಆಮೇನ್. ಹಲಲುಯ್ಯ. ಇಲ್ಲಿ ವಾಕ್ಯ ಹೇಳ್ತಿಲ್ಲ, ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದಂತೆ. ಆಮೇನ್. ಹಲಲುಯ್ಯ. ಅಷ್ಟೇ ಅಲ್ಲ, ಭಕ್ತನು ಕೂಡ ಬರೀತೇನೆ. ಕೀರ್ತನೆ 147:15 ವಚನ ಓದಿ ಬೇಗ. ಭೂಲೋಕಕ್ಕೆ ಕಳಿಸುತ್ತೇನೆ, ಆತನ ವಾಕ್ಯವು
ಆತನ ವಾಕ್ಯವೇನಂತೆ ಸಜೀವವಾದ ಕಾರ್ಯಸಾಧಕವಾದ. ಮತ್ತೆ ನೆಕ್ಸ್ಟ್ ಏನಂತ ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಹಲ್ಲೆಲೂಯಾ. ಅಂದರೆ ದೇವರ ವಾಕ್ಯ ಬಹು ವೇಗವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುತ್ತದೆ. ಆಮೇನ್. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬಲು ಬೇಗನೆ ಕಾರ್ಯವನ್ನು ಮಾಡುತ್ತದೆ. ಅದಕ್ಕೋಸ್ಕರ ವಾಕ್ಯ ಎಂಬ ದೂತನನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿ. ಯಾಕೆ ವಾಕ್ಯ ಎಂಬ ದೂತನ ಕಳಿಸ್ತಾನೆ? ವಾಕ್ಯ ಬಹಳ ವೇಗವಾಗಿ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯಾ. ವಿಶ್ವಾಸ ಹೃದಯದಲ್ಲಿ ಏನಿರ್ಬೇಕಂದ್ರೆ, ವಿಶ್ವಾಸಿಯರ ಹೃದಯದಲ್ಲಿ ವಾಕ್ಯ ಇರಬೇಕು. ಏನಿರಬೇಕು? ಯಾರೋ ಆಡಿರೋ ಮಾತಲ್ಲ, ಯಾವತ್ತೋ ಹೇಳಿರೋ ಮಾತಲ್ಲ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಅಡಗಿರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆ ವಾಕ್ಯ ಸಜೀವವಾದದ್ದು, ಆ ವಾಕ್ಯ ಕಾರ್ಯಸಾಧಕವಾದ್ದು, ಮತ್ತೆ ಆ ವಾಕ್ಯ ಬಹು ವೇಗಶಾಲಿಯಾಗಿ ಅದ್ಭುತವನ್ನು ಮಾಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೆ 2 ಸಮುವೇಲ 7:28 ಹೇಳುತ್ತೆ, ನಿನ್ನ ವಾಕ್ಯವು ಸತ್ಯವಾದ ಅಂತೇಳಿ. ಏನಂತೇಳಿ? ಲಾಸ್ಟ್ಗೆ ಇರುತ್ತೆ ನೋಡ್ರಿ ಆ ಮಾತು. 2 ಸಮುವೇಲ 7:28 ನಿನ್ನ ವಾಕ್ಯವು ಸತ್ಯವಾದದ್ದು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಏನ್ ಹೇಳ್ರಿ? ಸತ್ಯವಾದ್ದು. ಇವತ್ತು ಮನುಷ್ಯನ ಮಾತು ಕೆಲವು ಸಾರಿ ಸುಳ್ಳಿರ್ತಾವ. ಮನುಷ್ಯನ ಮಾತು ಏನಿರ್ತಾಳ್ರಿ? ಸುಳ್ಳಿರ್ತಾವ. ಮನುಷ್ಯರು ಕೆಲವೊಂದು ಹೇಳುವಂಥ ಮಾತುಗಳು, ಕೆಲವೊಂದು ಬರಿತಿರುವ ಮಾತುಗಳು ಏನಿರ್ತಾವ ಸುಳ್ಳಿರ್ತಾವ. ಆದರೆ ದೇವರ ವಾಕ್ಯ ಏನಂತೆ? ಸತ್ಯವಾದದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ದೇವರ ನೆಲೆಗೊಂಡಿದ್ರೆ, ಆತನ ವಾಕ್ಯಗಳು ನಮ್ಮಲ್ಲಿದ್ರೆ, ನಾವೇನು ಬೇಡಿಕೊಂಡ್ರೆ ದೇವ್ರು ಏನು ಮಾಡ್ತಾನೆ? ನಮಗೆ ಒದಗಿಸಿ ಕೊಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ಇಲ್ಲಿ ಕೂತಿರುವ ನಿಮ್ಮೆಲ್ಲರ ಒಳಗೆ ಏನಿರಬೇಕು? ಗಮನಿಸ್ರಿ, ದೇವರ ವಾಕ್ಯ ಯಾವ ರೀತಿ ಕಾರ್ಯ ಮಾಡ್ತದೆ? ಅದು ಸಜೀವವಾದ, ಕಾರ್ಯಸಾಧಕವಾದ, ಮತ್ತೆ ಬಹು ವೇಗಶಾಲಿಯಾಗಿ ಹೋಗುತ್ತದೆ. ಮತ್ತೆ ದೇವರ ವಾಕ್ಯ ಸತ್ಯವಾದದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಹೇಳ್ರಿ? ಸತ್ಯವಾದದ್ದು. ಆಮೆನ್. ಯಾಕೆಂದ್ರೆ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವು. ಯೇಸು ಕ್ರಿಸ್ತನೇ ಸತ್ಯ. ಹಲ್ಲೆಲೂಯಾ. ಆತನೇ ವಾಕ್ಯ ಆಗಿದ್ದಾನೆ. ಆಮೆನ್. ಆ ವಾಕ್ಯ ನಿನ್ನಲ್ಲಿರುವಾಗ ದೇವರಿನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಆತನು ಮಾನವನಾಗಿ ಇರುವಾಗ ಆತನ ಬಳಿಗೆ ಯಾರೆಲ್ಲ ಬೇಡಿಕೊಂಡು ಬಂದರು? ಯಾಯಿರನು ಬಂದ ಅಧಿಕಾರಿ, ಅಯ್ಯ ನನ್ನ ಒಬ್ಬಳೇ ಮಗಳು, 12 ವರ್ಷದ ಮಗಳು ಸಾಯುವಾಗಿದ್ದಾಳೆ, ಆಕೆಯನ್ನು ಬಂದು ಗುಣಪಡಿಸು. ಕೇಳ್ಕೊಳ್ತಾ ಇದ್ರೆ ಮಗಳು ಸತ್ತು ಹೋದ್ಲು. ಆದರೆ ವಾಕ್ಯ ಎಂಬ ದೇವರು ಆತನ ಬಳಿಯಲ್ಲಿರುವುದಕ್ಕೋಸ್ಕರ, ಗಮನಿಸ್ರಿ, ದೇವರು ಅವ್ರ ಮನೆಗೆ ಹೋಗಿ ಏನು ಮಾಡ್ದ? ಬದುಕಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ನಮ್ಮಲ್ಲಿರುವಾಗ, ವಾಕ್ಯ ಎಂಬ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಏನು ಬೇಡಿಕೊಂಡ್ರು, ಯಾರನ್ನು ಬೇಡಿಕೊಂಡಿದ್ದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಮತ್ತು ನಾವು ಬೇಡಿಕೊಂಡಿದ್ದಕ್ಕೆ ಉತ್ತರ ಸಿಗಬೇಕ ಬೇಡ? ಮತ್ತು ನಮ್ಮಲ್ಲಿ ಏನಿರಬೇಕು? ವಾಕ್ಯ ಇರಬೇಕು. ಹಲ್ಲೆಲೂಯಾ. ಯಾಕೆಂದರೆ ವಾಕ್ಯ ಎಂಬ ದೇವರು ನರವತ್ತಾರೈತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನಂತೇಳಿ ಯೋಹನ ಬರೆದ ಸುವಾರ್ತೆ 1:14 ಈ ಮಾತಿದೆ. ಆಮೆನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೋಣ. ಹಲ್ಲೆಲೂಯಾ. ಎಲ್ಲಿಟ್ಕೊಂಡು ಹೇಳ್ರಿ? ವಾಕ್ಯವನ್ನು ಎಲ್ಲಿಟ್ಕೋಣ? ಜನರ ಹೃದಯದಲ್ಲಿ ಇಟ್ಕೊಂತೀರಿ. ಇನ್ಮೇಲೆ ಈ ವಾಕ್ಯ ಈ ರೀತಿ ಮಾತಾಡಿ, ಯಾಕಂದ್ರೆ ಮನುಷ್ಯರಾಗಿ ನೀನು 2 ಮಾತಿನವನಲ್ಲ, ನೀನು ಕಾರ್ಯ ಮಾಡೇ ಮಾಡ್ತೀವಿ. ವಾಕ್ಯಗಳನ್ನು ಹೃದಯದಲ್ಲಿದೆ, ನೀನು ಕಾರ್ಯ ಮಾಡಂತೇಳಿ ನಂಬ್ರಿ. ಬೇಡಿಕೊಂಡಿದ್ದ ದೇವರು ಕೊಟ್ಟಿದ್ದನಂತ ನಂಬ್ರಿ, ದೇವರು ಖಂಡಿತ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವ, ನಿನಗೆ ಸ್ತೋತ್ರ ಅಯ್ಯ. ನೀನು ಬಲವಾದ ಕಾರ್ಯಗಳನ್ನು ಮಾಡುವಾತನೇ. ಎಸ್ಸಯ್ಯ, ನೀನು ಬಲವಾದ ಕಾರ್ಯವನ್ನು ಮಾಡುವಾತನೇ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ. ಉನ್ನತವಾದ ಕಾರ್ಯಗಳನ್ನು ಮಾಡುವ ದೇವರು, ಸ್ತೋತ್ರ. Hallelujah. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. Hallelujah, hallelujah. ನನ್ನಲ್ಲಿ ಮಾತಾಡು ಪ್ರಭುವೇ, ಮಾತಾಡು ಯೇಸುವೇ. ನನ್ನಲ್ಲಿ ಮಾತಾಡು ಪ್ರಭುವೇ, ನೀನೇ ಮಾತನಾಡಯ್ಯ. ನೀನು ನುಡಿದರೆ ನನಗೆ ಸಾಕಯ್ಯ.
ನೀನೇ ಮಾತನಾಡಯ್ಯ, ನನ್ನೊಂದಿಗೆ ಮಾತಾಡು ಯೇಸುವೇ, ನೀನೇ ಮಾತನಾಡಯ್ಯ. ನಿನ್ ವಾಕ್ಯವು ನನ್ನನ್ನು ಬದುಕಿಸುವುದು, ನನ್ನ ಬಾಧೆಯಲ್ಲಿ ನೆಮ್ಮದಿ ನೀಡುವುದು. ನಿನ್ ವಾಕ್ಯವು ನನ್ನನ್ನು ಬದುಕಿಸುವುದು, ನನ್ನ ಬಾಧೆಯಲ್ಲಿ ನೆಮ್ಮದಿ ನೀಡುವುದು. ನೀನು ನುಡಿದರೆ ನನಗೆ ಸಾಕಯ್ಯ, ನೀನು ನುಡಿದರೆ ನನಗೆ ಸಾಕಯ್ಯ. ನಿನ್ ದರ್ಶನವೇ ನನಗೆ ಬೇಕಯ್ಯ, ನಿನ್ ದರ್ಶನವೇ ನನಗೆ ಬೇಕಯ್ಯ. ನನ್ನೊಂದಿಗೆ ಮಾತಾಡು ಯೇಸುವೇ, ನೀನೇ ಮಾತನಾಡಯ್ಯ, ನನ್ನೊಂದಿಗೆ ಮಾತನಾಡು ಯೇಸುವೇ, ನೀನೇ ಮಾತಾಡಯ್ಯ. ನೀನು ನುಡಿದರೆ ನನಗೆ ಸಾಕಯ್ಯ, ನೀನು ನುಡಿದರೆ ಅಯ್ಯ. ನಿನ್ ದರ್ಶನವೇ ನನಗೆ ಬೇಕಯ್ಯ, ನಿನ್ ದರ್ಶನವೇ ನನಗೆ ಬೇಕಯ್ಯ, ನಿನ್ ದರ್ಶನವೇ ನನಗೆ ಬೇಕಯ್ಯ, ನಿನ್ ದರ್ಶನವೇ ನನಗೆ ಬೇಕಯ್ಯ. ಪ್ರಾರ್ಥನೆ ಮೋಡವು ಕವಿಯಬೇಕಯ್ಯ, ಜೀವನ ಮಳೆಯ ಸುರಿಸಯ್ಯ. ಪ್ರಾರ್ಥನೆ ಮೋಡವು ಕವಿಯಬೇಕಯ್ಯ, ಜೀವನ ಮಳೆಯ ಸುರಿಸಯ್ಯ. ಪ್ರಾರ್ಥನೆ ನನ್ನ ಜೀವನ ನಾಡಿ, ಜೀವನ ಬಡಿತ. ಪ್ರಾರ್ಥನೆ ನನ್ನ ಜೀವನ ನಾಡಿ, ಜೀವನ ಬಡಿತ. ದೇವರೇ, ನಿನ್ನ ವಾಕ್ಯವು ಬದುಕಿಸುವಂಥದ್ದಾಗಿದೆ. ಮೋಶೆ ಕೂಡ ಹೇಳಿದ ಹಾಗೆ ಆತನ ವಾಕ್ಯವು ಸಮೀಪವಾಗಿ ಇದೆ ಎಂಬುದಾಗಿ. ದೇವರೇ, ನಿನ್ನ ವಾಕ್ಯವು ಸಮೀಪವಾಗಿರುವುದರಿಂದಲೇ ಅದ್ಭುತಗಳು ನಡೀತವೆ. ದೇವರೇ ಅಯ್ಯ, ನಿನ್ನ ವಾಕ್ಯದ ಮೂಲಕ ನಮ್ಮ ನಡೆಸಿಕೊಡ್ತಾನೆ. ನಾವು ನಿನ್ನಲ್ಲಿ ನೆಲೆಗೊಂಡಿದ್ದೀವಿ, ನಿನ್ನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡು ನಾವು ಬೇಡಿಕೊಳ್ಳುವಾಗ ಎಲ್ಲವನ್ನು ಒದಗಿಸುವೆನೆಂಬುದಾಗಿ ಈ ದಿನ ಮಾತನಾಡಿದ ದೇವರು. ನಾವು ಬೇಡಿಕೊಳ್ಳುವ ಪ್ರತಿಯೊಂದನ್ನು ಹೊಂದುವುದಕ್ಕೆ ವಾಕ್ಯ ನಮ್ಮ ನೆಲೆಯಾಗಿರ್ಬೇಕಂತೇಳಿ ನಾವು ನೋಡಿದ್ದೇವೆ. ನಮ್ಮ ಸಭೆಯವರೆಲ್ಲರ ಹೃದಯದಲ್ಲಿ ವಾಕ್ಯಗಳು ಆಳವಾಗಿ ಬೇರೂರಲಿ ಯೇಸುವಿನ ನಾಮದಲ್ಲಿ. ಪ್ರತಿ ಸಾರಿ ನಿನ್ನ ವಾಕ್ಯಗಳು ನೆನಪಿಸಿಕೊಂಡು ದೇವರೇ, ಆ ವಾಕ್ಯದ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗುವಂತೆ ಸಹಾಯ ಮಾಡು, ಬಲಪಡಿಸು. ಎಲ್ಲರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್. ಎಲ್ಲರೇ ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಭೆಯೊಟ್ಟಿಗೂ ಈ ವಾರ ನಡೆಯುವಂಥ ಪ್ರತಿ ಪ್ರಾರ್ಥನೆಯೊಟ್ಟಿಗೂ ಸಕಲ ಪರಿಸ್ಥಿತಿ ಈಗಲೂ ಯಾವಾಗಲೂ ಸದಾಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.